Hello students, I am Mcq'S and welcome to one more class of CET Sankalp. In this particular class we will be mainly concentrating on human health and disease and another chapter from your second year, as you all know. And this is a big and a lengthy chapter where we discuss various concepts such as the common diseases in the case of humans, mainly pathogens and all. And also we will discuss about the immunity, we will also discuss about the AIDS and cancer, and also some of the important aspects of drug and alcohol abuse, right? So in the case of CET examination, generally you will expect around 2 questions in your CET examination, okay? So as I said, this is a important chapter, and in the case of your NEET examination, generally we can say that around 3 to 4 questions can be expected in your NEET examination. ನಿಮ್ಮ NEET examinationನಲ್ಲಿ ನಾವು 3 4 ಕ್ವಶನ್ ಇಲ್ಲಿ ನೋಡ್ಬೋದು ಅಂತ ಹೇಳ್ಬೋದು, ಅಟ್ಲೀಸ್ಟ್ 3 ಅಂತ ಹೇಳ್ಬೋದು ನಾವು ಇಲ್ಲಿ, ಓಕೆ? ಆ್ಯಂಡ್ ಅರೌಂಡ್ 2 ಕ್ವಶನ್ ನಮಗೆ CETಯಲ್ಲಿ ಬರುತ್ತೆ ಅಂತ ನಾವು ಒಂದು ರಫ್ ಎಸ್ಟಿಮೇಟ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ಯುವರ್ ಸೆಕೆಂಡ್ ಇಯರ್, ಓಕೆ? ಸೊ ಪ್ರಿಪೇರ್ ದಿಸ್ ಚಾಪ್ಟರ್ ಎಟ್ ದ ಫುಲ್ಲೆಸ್ಟ್. No skipping business again over here, okay? So we have framed some of the important questions from this particular chapter, and we will try to cover all those important concepts through these questions only, right? So let's start our discussion then. The persons with fevers and hot personality is attributed with having yellow bile, black bile, red bile and pink bile, right? So now here we are actually having a hypothesis called as the good humor hypothesis, which is actually framed in the our Indian ancient medical system called as the what we can say ಆಯುರ್ವೇದಿಕ್ ಸಿಸ್ಟಮ್ ಅಂತ ಬರ್ತದೆ, ಹೌದಾ? ಸೊ ಆಯುರ್ವೇದಿಕ್ ಸಿಸ್ಟಮ್ ಒಳಗಡೆ ನಮ್ಗೆ ಏನಾಗುತ್ತೆ, ಬೇರೆ ಬೇರೆ ಬೈಲ್ ಅಂತ ಅವರು ಕೊಡ್ತಾರೆ, ಓಕೆ? ವಾತ ಪಿತ್ತ ಕೋಶ ಅಂತ ನಾವೇನು ಹೇಳ್ತೀವಲ್ವ, ಅದೇ ಕಾನ್ಸೆಪ್ಟನ್ನ ಇವರಲ್ಲಿ ಯೆಲ್ಲೋ ಬೈಲ್, ಬ್ಲ್ಯಾಕ್ ಬೈಲ್, ರೆಡ್ ಬೈಲ್ ಅಂತ ಅವರು ಕೊಡ್ತಾರೆ, ಓಕೆ? ಸೊ ಒಂದು ನಂಬಿಕೆ ಏನಿತ್ತು ಅಂತಂದರೆ, ಒನ್ ಆಫ್ ದಿ ಫಸ್ಟ್ ಬಿಲೀಫ್ ದ್ಯಾಟ್ ವಿ ಯೂಸ್ ಟು ಹ್ಯಾವ್ ಇಸ್ ದ್ಯಾಟ್ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಮೋರ್ ಹಾಟ್ ಪರ್ಸ್ನಾಲಿಟಿ ಮೀನ್ಸ್ ಮೋರ್ ಹೈಯರ್ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್, ಆ್ಯಂಡ್ ಹಿ ವುಡ್ ಹ್ಯಾವ್ ಫ್ರೀಕ್ವೆಂಟ್ ಫೀವರ್ಸ್, ಜ್ವರ ಬರ್ತಿರ್ತದೆ ಅಂತ ಮನುಷ್ಯನಿಗೆ, ಓಕೆ? ಸೊ ಅವ್ರಿಗೆ ಯಾಕೆ ಹಾಗಾಗತ್ತೆ ಅಂತಂದರೆ, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ bile called as the black bile, okay? So the right answer over here is black bile ಅಂತ ನಾವು ಹೇಳ್ಬೋದು, ಓಕೆ? ಇದು ನಮ್ಮ ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ನಲ್ಲಿ ಒಂದು ನಂಬಿಕೆ ಇತ್ತು ಈ ಥರ, ಓಕೆ? ವಾತಪಿತ್ತ ಕೋಶ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಬರ್ತದೆ ಇದು ಮೇನ್ಲಿ, ಓಕೆ? ಸೊ ಫ್ರಮ್ ದ ಕ್ವಶನ್ ಓವರ್ ಹಿಯರ್ ವಿ ಕ್ಯಾನ್ ಸೇ ಇಟ್ ಈಸ್ ಮೇನ್ಲಿ ದಿ ಬ್ಲ್ಯಾಕ್ bile. Right, now moving on, we are having one more question. The good humor hypothesis was disproved by ಅಂತ ಕೇಳಿದ್ದಾರೆ, ಓಕೆ? ಸೊ ಗುಡ್ ಹ್ಯೂಮರ್ ಹೈಪೋಥಿಸಿಸ್ ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ಆಗಾಳೆದು ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ದು ಒಂದು ಹೈಪೋಥಿಸಿಸ್ ಬರ್ತಿತ್ತು, ಗುಡ್ ಹ್ಯೂಮರ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ ಅವರು, ಓಕೆ? ಸೊ ಇದನ್ನು ಫಸ್ಟ್ ಟೈಮ್ ಯಾರು ಡಿಸ್ಪ್ರೂವ್ ಮಾಡ್ತಾರೆ ಅಂತ ಕೇಳಿದ್ದಾರೆ, ಮತ್ಲಬ್ ಹೂ ಮೇನ್ಲಿ ಡಿಸ್ಪ್ರೂವ್ಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಅವರು, ಓಕೆ? ಸೊ ದಿಸ್ ವಾಸ್ ಮೇನ್ಲಿ ಡಿಸ್ಪ್ರೂವ್ಡ್ ಬೈ ವಿಲಿಯಮ್ ಹಾರ್ವೆ, ಓಕೆ? ಮೇನ್ಲಿ ಬೈ ವಿಲಿಯಮ್ ಹಾರ್ವೆ ಅಂತ ಹೇಳ್ತೀವಿ ನಾವು, ಓಕೆ? ಸೊ ವಿಲಿಯಮ್ ಹಾರ್ವೆ ಏನು ಮಾಡ್ತಾರೆ ಅಂತಂದರೆ, ವಿತ್ ದ ಪ್ರೆಸೆನ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ಸ್ನ ಎಕ್ಸಿಸ್ಟೆನ್ಸ್ ತೋರಿಸ್ತಾರೆ ಅವರು, ಓಕೆ? ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಕ್ಚುಲಿ ಎಕ್ಸಿಸ್ಟಿಂಗ್ ಇದೆ ಅಂತ ಪ್ರೂವ್ ಮಾಡಿ ಅದರ ಬೇಸಿಸ್ ಮೇಲೆ ಹ್ಯೂಮರ್ ಅಂತ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ಸಿ, ಹ್ಯೂಮರ್ ಅಂತಂದರೆ ದ ಮೀನಿಂಗ್ ಆಫ್ ಹ್ಯೂಮರ್ ಓವರ್ ಹಿಯರ್ ಈಸ್ ಮೇನ್ಲಿ ಲಿಕ್ವಿಡ್, ಓಕೆ? ಓಕೆ, ಲಿಕ್ವಿಡ್ ಅಂತಂದರೆ ಮೇನ್ಲಿ ಬಾಡಿ ಫ್ಲೂಯಿಡ್ಸ್ ಅಂತ ಅನ್ಕೋಬೋದು ನಾವು, ಮೇನ್ಲಿ ವಾಟ್ ಬಾಡಿ ಫ್ಲೂಯಿಡ್ಸ್. ದಿಸ್ ಈಸ್ ಮೋರ್ ಅಪ್ರೋಪ್ರಿಯೇಟ್ ಆಗುತ್ತೆ ಇಲ್ಲಿ, ಓಕೆ? ಸೊ ಹ್ಯೂಮರ್ ಅಂತಂದರೆ ಹಾಸ್ಯ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ, ದ್ಯಾಟ್ ಈಸ್ ನಾಟ್ ದ ಮೀನಿಂಗ್ ಓವರ್ ಹಿಯರ್. ಹ್ಯೂಮರ್ ಮೀನ್ಸ್ ಮೇನ್ಲಿ ಬಾಡಿ ಫ್ಲೂಯಿಡ್ಸಿಗೆ ನಾವೇನಂತ ಕರಿತೀವಿ, ಇನ್ ದ ಮೆಡಿಕಲ್ ಟರ್ಮ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಹ್ಯೂಮರ್ ಅಂತ ಹೇಳ್ತಾರೆ, ಹೌದಾ? ಸೊ ಇಟ್ ವಾಸ್ ಮೇನ್ಲಿ ವಿಲಿಯಮ್ ಹಾರ್ವೆ ಹೂ ಡಿಸ್ಪ್ರೂವ್ಡ್ ದ ಕಾನ್ಸೆಪ್ಟ್ ಆಫ್ ಗುಡ್ ಹ್ಯೂಮರ್, okay? So we all know what the Edward Jenner is known for. Edward Jenner is known as the father of immunology. He was the first person to bring up the ಕಾನ್ಸೆಪ್ಟ್ ಆಫ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ನ ಫಸ್ಟ್ ಅವರೇ ಇದನ್ನು ಪ್ರೂವ್ ಮಾಡ್ತಾರೆ, ಓಕೆ? ಸ್ಮಾಲ್ ಪಾಕ್ಸಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಫಸ್ಟ್ ವ್ಯಾಕ್ಸಿನೇಷನ್ ಮೆಥಡ್ನ ತೊಗೊಂಡು ಬಂದವರು ಎಡ್ವರ್ಡ್ ಜೆನ್ನರ್ ಅವರು, ಓಕೆ? ಹಾಗಾಗಿ ನಾವು ಇಮ್ಯುನಾಲಜಿದು ಪಿತಾಮಹ ಅಂತ ಅವ್ರಿಗೆ ಕರಿತೀವಿ. ನೆಕ್ಸ್ಟ್ ಲೂಯಿಸ್ ಪ್ಯಾಸ್ಚರ್ ಆ್ಯಕ್ಚುಲಿ ಆ್ಯಂಡ್ ಆಲ್ಸೋ ರಾಬರ್ಟ್ ಕಾಚ್, ಟೂ ಸೈಂಟಿಸ್ಟ್ ಹೂ ಕೇಮ್ ಅಪ್ ವಿತ್ ಬ್ರಿಲಿಯಂಟ್ ಐಡಿಯಾ ಫಾರ್ a cure for the anthrax and also many other famous rabies also, okay? rabies ಮತ್ತು ಆ್ಯಂಥ್ರಾಕ್ಸ್ ಈ ಥರದ್ದು ಕ್ಯೂರ್ನ ಫಸ್ಟ್ ಟೈಮ್ ತೊಗೊಂಬಂದಿದ್ದು ರಾಬರ್ಟ್ ಕಾಚು ಮತ್ತು ಲೂಯಿಸ್ ಪ್ಯಾಸ್ಚರ್ ಅವರು ತೊಗೊಂಬರ್ತಾರೆ. ಪ್ಯಾಸ್ಚರ್ ಹೆಸರು ನಮಗೆ ಪ್ಯಾಸ್ಚರೈಸೇಷನ್ ಬಗ್ಗೆ ನಾವು ಕಲ್ತಿರ್ಬೇಕಲ್ವ, ದ್ಯಾಟ್ ಈಸ್ ವಾಟ್ ದೇ ಮೀನ್ ಬೈ ಓವರ್ ಹಿಯರ್.
Okay, so anyway, the answer over here is William Harvey. The next question, apart from mind and mental state, health can also be affected by genetic disorders, lifestyle, infections, all of the above. The answer is all of the above. Okay, so ಈಗ we know that the mental state and the mind ಅಂತ ಹೇಳ್ತೀವಿ ನಾವು, ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ನರ್ವಸ್ ಸಿಸ್ಟಮ್. ಮೈಂಡ್ ಅಂತಂದರೆ ಮೇನ್ಲಿ ಏನಂತ ಹೇಳ್ತಾ ಇದ್ದೀವಿ ಇಲ್ಲಿ, ನರ್ವಸ್ ಸಿಸ್ಟಮ್. ಓಕೆ, ಸೊ ದ ನರ್ವಸ್ ಸಿಸ್ಟಮ್ ಆ್ಯಂಡ್ ಅವರ್ ಮೆಂಟಲ್ ಸ್ಟೇಟ್ ಅಫೆಕ್ಟ್ಸ್ ಅವರ್ ಹೆಲ್ತ್. ಓಕೆ, ಸೊ ನಾವು ಮಾನಸಿಕವಾಗಿ ಎಷ್ಟು ಚಲೋ ಇರ್ತೀವೋ ಮತ್ತು ಇನ್ನೊಂದು ನರ್ವಸ್ ಸಿಸ್ಟಮ್ ಎಷ್ಟು ಗಟ್ಟಿ ಇರ್ತದೋ, ಎಷ್ಟು ಚಲೋ ಇರ್ತದೋ, ಮತ್ತು ದೈಹಿಕವಾಗಿಯೂ ನಾವು ಎಷ್ಟು ಗಟ್ಟಿ ಇರ್ತೀವಿ, ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ನಮ್ಮ ಹೆಲ್ತ್ ಸಿಸ್ಟಮ್ಮು, ಹೆಲ್ತ್ ಕಂಡೀಷನ್ಸು ಮೇಂಟೈನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ದ ಹೆಲ್ತ್ ಕ್ಯಾನ್ ಬಿ ಡಿಸ್ರಪ್ಟೆಡ್. ಓಕೆ, ಹೆಲ್ತ್ ಕ್ಯಾನ್ ಬಿ ಡಿಸ್ರಪ್ಟೆಡ್ ಅಂದರೆ ಅರ್ಥ ಏನು, ನಮ್ಮ ಹೆಲ್ತು ಏರುಪೇರು ಆಗಬಹುದು. ಓಕೆ, ಸೊ ಹೆಲ್ತ್ ಕ್ಯಾನ್ ಬಿ ಡಿಸ್ರಪ್ಟೆಡ್ ಬೈ ವೇರಿಯಸ್ ಕಂಡೀಷನ್ಸ್ ಅಂದರೆ ಯಾವುದು ಇಲ್ಲಿ, ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ವಾಟ್, ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಜೆನೆಟಿಕ್ ಡಿಸಾರ್ಡರ್ಸ್ ಆರ್ ಜನರಲಿ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ ಅನಿಮಿಯಾ ಕಲ್ತಿದ್ದೀವಿ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡಿಸಾರ್ಡರ್. ಹಿಮೋಫೀಲಿಯಾ ಕಲ್ತಿದ್ದೀವಿ, ಇಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡಿಸಾರ್ಡರ್, ರೈಟ್? ಸೊ ಸಿಮಿಲರ್ಲಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಓಕೆ, ಲೈಫ್ ಸ್ಟೈಲ್ ಅಂತಂದರೆ ನಾವು ಹೇಗೆ ಇರ್ತೀವಿ, ಯಾವ ಥರದ ಊಟವನ್ನು ತಿಂತೀವಿ, ವಾಟ್ ಕೈಂಡ್ ಆಫ್ ಫುಡ್ ವಿ ಟೇಕ್, ವಾಟ್ ಕೈಂಡ್ ಆಫ್ ಲಿಕ್ವಿಡ್ ಫುಡ್ ವಿ ಕನ್ಸ್ಯೂಮ್, ವಾಟರ್ ಆಗಿರ್ಬೋದು. ಹೌದಾ? ಸೊ ನಾವು ತಗೊಳ್ತಾ ಇರುವಂಥ ಫುಡ್ ಅಥವಾ ವಾಟರ್ನಲ್ಲಿ ಕಂಟ್ಯಾಮಿನೇಷನ್ ಇತ್ತು ಅಂತಂದರೆ, ಯಾವುದಾದ್ರು ಪ್ಯಾಥೋಜನ್ ಇತ್ತು ಅಂತಂದರೆ, ಡಿಸೀಸ್ ಕಾಸಿಂಗ್ ಏಜೆಂಟ್ ಇತ್ತು ಅಂತಂದರೆ ಏನಾಗುತ್ತೆ ನಮಗೆ, ಅವರ್ ಹೆಲ್ತ್ ಮೇ ಗೆಟ್ ಡಿಸ್ರಪ್ಟೆಡ್ ಅಥವಾ ವಿ ಮೇ ಫಾಲ್ ಸಿಕ್ ಅಂತ ನಾವು ಹೇಳ್ಬೋದು, ರೈಟ್? ಆ್ಯಂಡ್ ಆಲ್ಸೋ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ಈಸ್ ಜಸ್ಟ್ ನಥಿಂಗ್ ಬಟ್ ವಾಟ್, ಎನಿಥಿಂಗ್ ದಟ್ ಈಸ್ ಕಾಸ್ಡ್ ಬೈ ಅ ಪ್ಯಾಥೋಜನಿಗೆ ನಾವೇನಂತ ಕರಿತೀವಿ, ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಹೌದಾ? ಸೊ ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ಜೆನೆಟಿಕ್ ಡಿಸಾರ್ಡರ್ಸ್, ಲೈಫ್ ಸ್ಟೈಲ್ ಆ್ಯಂಡ್ ಇನ್ಫೆಕ್ಷನ್, ಆಲ್ ಆಫ್ ದೀಸ್ ಆಲ್ಸೋ ಎಫೆಕ್ಟ್ ದಿ ಹೆಲ್ತ್ ಅಂತ ಹೇಳ್ಬೋದು. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ಆಲ್ ಆಫ್ ದಿ ಅಬೌವ್ ಈಸ್ ಅವರ್ ರೈಟ್ ಆನ್ಸರ್. Right? Yes. We can move to the next question. A person can be considered healthy only if ಫಿಸಿಕಲಿ ವೆಲ್ಬೀಯಿಂಗ್, ಮೆಂಟಲಿ ವೆಲ್ಬೀಯಿಂಗ್, ಸೋಷಲಿ ವೆಲ್ಬೀಯಿಂಗ್ ಆ್ಯಂಡ್ ಆಲ್ ಆಫ್ ದಿ ಅಬೋವ್ ಅಂತ ಹೇಳಿದ್ದಾರೆ. ಹೌದಾ? ಸೊ ಅಗೇನ್ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ವಾಟ್, ಆಲ್ ಆಫ್ ದಿ ಅಬೋವ್ ಅಂತ ಹೇಳಬೇಕು. ಯಾಕೆ ಆಲ್ ಆಫ್ ದಿ ಅಬೋವ್? ಸಿ, just because the person is not having any disease, that doesn't mean that a person is healthy. ಓಕೆ, ಒಬ್ಬ ಮನುಷ್ಯನಿಗೆ ಯಾವುದೇ ತರಹದ ಒಂದು ರೋಗ ಇಲ್ಲ ಅಂತಂದರೆ ಆ ಮನುಷ್ಯ ನಾವು ಹೆಲ್ದಿ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಹೆಲ್ದಿ ಹೇಗೆ ಇರಬೇಕು ಅಂತಂದರೆ, there is a definition that has been given by the WHO, which you have studied in your reproductive health chapter also. Okay, it is a state of complete ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಫಿಸಿಕಲ್ ಅಂದರೆ ದೈಹಿಕವಾಗಿ, ಮೆಂಟಲ್ ಅಂತಂದರೆ ಮಾನಸಿಕವಾಗಿ, ಸೋಷಿಯಲ್ ಅಂದರೆ ಸಾಮಾಜಿಕವಾಗಿ ಅಂತ ಹೇಳ್ತೀವಿ. ಹೌದಾ? ಸೊ ಫ್ರಮ್ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸೋಷಿಯಲಿ ಎಲ್ಲ ರೀತಿಯಿಂದ ಹೇಗಿರಬೇಕು, ಅವನು ಹೆಲ್ದಿ ಆಗಿರಬೇಕು ಅಂತ ಕನ್ಸಿಡರ್ ಮಾಡಿ, ಸ್ವಸ್ಥವಾಗಿರಬೇಕು ಅಂತ ನಾವು ಹೇಳ್ತೀವಿ ಇದಕ್ಕೆ. ಓಕೆ, ದೆನ್ ಓನ್ಲಿ ದ ಪರ್ಸನ್ ಇಸ್ ಕನ್ಸಿಡರ್ಡ್ ಟು ಬಿ ಹೆಲ್ದಿ ಅಂತ ಹೇಳ್ತೀವಿ. ಹೌದಾ? ಸೊ ಬರೀ ಒಂದು ರೋಗ ಇಲ್ಲ ಅಂತಂದರೆ ದಟ್ ಡಸಂಟ್ ಮೀನ್ ದಟ್ ದ ಪರ್ಸನ್ ಈಸ್ ಹೆಲ್ದಿ. ಓಕೆ, ಈಗ ಅಕಸ್ಮಾತ್ ದೈಹಿಕವಾಗಿ ಯಾವುದೇ ರೀತಿ ಊನಗಳಿದ್ವು, ಮಾನಸಿಕವಾಗಿ ಅವನು ಅಕಸ್ಮಾತ್ ಹೆಲ್ದಿ ಇಲ್ಲಪ್ಪ, ಮಾನಸಿಕ ಸ್ಥಿತಿ ಒಂದು ಸರಿ ಇಲ್ಲ ಅಂತಂದರೆ ವಿ ಡೋಂಟ್ ಕನ್ಸಿಡರ್ ದೆಮ್ ಆ್ಯಸ್ ಹೆಲ್ದಿ. ಓಕೆ, ಸೊ ಸೊ ಹಾಗಾಗಿ ಒಂದು ಸಮಾಜದಲ್ಲಿ ಯಾರಾದರೂ ಈ ಥರದ ಇಂಡಿವಿಜುವಲ್ಸ್ ಇದ್ದಾರೆ, ದೈಹಿಕವಾಗಿ ವಿಕಲಾಂಗ ಇರ್ಬೋದು ಅಥವಾ ಮಾನಸಿಕವಾಗಿ ಏನಾಗಿರ್ಬೋದು, ಅಸ್ತವ್ಯಸ್ತ ಆಗಿರ್ಬೋದು. ಓಕೆ, ಅಂಥ ಸಮಾಜ ನಾವೇನಂತ ಹೇಳ್ಬೋದು, ಹೆಲ್ದಿ ಸಮಾಜ ಅಂತ ಹೇಳಿಕ್ಕೆ ಬರೋದಿಲ್ಲ. ವಿ ಕೆನಾಟ್ ಕಾಲ್ ದ ಸಚ್ ಕೈಂಡ್ ಆಫ್ ಸೊಸೈಟಿ ಆಸ್ ಎ ಹೆಲ್ದಿ ಸೊಸೈಟಿ. ಓಕೆ, ಸೊ ಹಂಗೆ ನೋಡಿದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ನೋ ಸೊಸೈಟಿ ಈಸ್ ಕಂಪ್ಲೀಟ್ಲಿ ಹೆಲ್ದಿ. ಓಕೆ, ಟೆಕ್ನಿಕಲಿ ಸ್ಪೀಕಿಂಗು ಯಾವ ಸಮಾಜನೂ ಹೆಲ್ದಿ ಇರೋದೇ ಇಲ್ಲ ಅಂತ ಹೇಳ್ಬೋದು ನಾವು. ಹೌದಾ? ಸೊ ಆದರೂ ಕೂಡ ನಾವು ಈ ಡೆಫಿನೇಷನ್ನ ಕಲಿತೀವಿ. ಯಾವುದಕ್ಕೋಸ್ಕರ ಕಲಿತೀವಿ? ವೈ ಡು ವಿ ಸ್ಟಡಿ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್? ದ ರೀಸನ್ ಈಸ್ ವೆರಿ ಸಿಂಪಲ್ ಓವರ್ ಹಿಯರ್. ದ ರೀಸನ್ ಈಸ್ ದ್ಯಾಟ್ ಅವರ್ ಏಮ್ ಶುಡ್ ಬಿ ದ್ಯಾಟ್ ವೇ. ನಮ್ಮ ಆಶಯ ಹಾಗಿರಬೇಕು, ನಮ್ಮ ಗೋಲ್ ಹಾಗಿರಬೇಕು. ನಮ್ಮ ಗೋಲ್ ಹೇಗಿರಬೇಕಂತಂದರೆ ಒಂದು ಹೆಲ್ದಿ ಸಮಾಜವನ್ನು ಕಟ್ಟಬೇಕು ಅಂತನೋ ಒಂದು ಗೋಲ್ ಇರಬೇಕು. ಹಾಗಾಗಿ ನಾವು ಈ ಡೆಫಿನೇಷನ್ನ ಕಲಿತೀವಿ ಅಷ್ಟೇ. ಓಕೆ, ಸೊ ಲೆಟ್ ಇಸ್ ಟ್ರೈ ಟು ಅಚೀವ್ ಸಚ್ ಕೈಂಡ್ ಆಫ್ ಗೋಲ್, ದ್ಯಾಟ್ ಶುಡ್ ಬಿ ಅವರ್ ಏಮ್ ಅಂತ. ಅದಕ್ಕೋಸ್ಕರ ನಮಗೆ ಈ ಡೆಫಿನೇಷನ್ ಇದೆ ನಮಗೆ ಇಲ್ಲಿ. ಹೌದಾ? ಹಾಂ, ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ಆಲ್ ಆಫ್ ದಿ ಅಬೌವ್ ಆಸ್ ವಿ ಹ್ಯಾವ್ ಮೆನ್ಷನ್ಡ್ ಓವರ್ ಹಿಯರ್. ನೌ ಮೂವಿಂಗ್ ಆನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಹೆಲ್ತ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ or about the health is not true ಅಂತ ಹೇಳ್ತಾರೆ. ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ಬೀಯಿಂಗ್ ಹೆಲ್ದಿ. ಓಕೆ,
and health increases longevity of people. It also reduces the infant and maternal mortality. Infections and diseases affect our health ಅಂತ ಹೇಳ್ತಾರೆ, ಹೌದಾ? ಸೊ ಇಫ್ ಯು ಲುಕ್ ಓವರ್ ಹಿಯರ್ ದಿ ಫಸ್ಟ್ ಸ್ಟೇಟ್ಮೆಂಟ್, ಓಕೆ, ವಾಟ್ ವಿ ಹ್ಯಾವ್ ಮೇಡ್ ಇನ್ ದ ಪ್ರೀವಿಯಸ್ ಕ್ವಶನ್ ಆಲ್ಸೋ, ಓಕೆ, ನಾವು ಇದನ್ನು ಡಿಸ್ಕಸ್ ಮಾಡಿದ್ವಲ್ಲ, ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ಕಾಲ್ಡ್ ಆಸ್ ಹೆಲ್ದಿ ಅಂತ ಹೇಳ್ತೇವೆ, ಹೌದಾ? ಸೊ ಜನರಲಿ ಜಸ್ಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಹೆಲ್ದಿ. ದಿಸ್ ಸ್ಟೇಟ್ಮೆಂಟ್ cannot be true. Okay, this statement can be true only when all of these three conditions are maintained. ಓಕೆ, ಸೊ ಹಾಗಾಗಿ ನಮ್ಮದು ಬಿ ಸಿ ಡಿ ಸ್ಟೇಟ್ಮೆಂಟ್ ಆರ್ ಆ್ಯಕ್ಚುಲಿ ಟ್ರೂ. ಇನ್ಫೆಕ್ಷನ್ಸು ಡಿಸೀಸ್ ಏನು ಮಾಡುತ್ತೆ, ನಮ್ಮ ಹೆಲ್ತನ್ನು ಎಫೆಕ್ಟ್ ಮಾಡುತ್ತೆ, ನಿಜ. ನೆಕ್ಸ್ಟ್ ಇನ್ನೊಂದೇನು, ಹೆಲ್ದಿ ಇರೋದ್ರಿಂದ ಏನಾಗುತ್ತೆ, ನಮಗೆ ಇನ್ಫೆಂಟು ಮತ್ತು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ನ ನಾವು ಕಡಿಮೆ ಮಾಡ್ಬೋದು. ತಾಯಿ ಮತ್ತು ಮಗುವಿನ ಮರಣ ಅಂತ ಹೇಳ್ತೀವಲ್ವ, ಇಟ್ ಈಸ್ ಕಾಲ್ಡ್ ಆಸ್ ಇನ್ಫೆಂಟ್ ಆ್ಯಂಡ್ ಮೆಟರ್ನಲ್ ಮೊರ್ಟಾಲಿಟಿ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಕಡಿಮೆ ಮಾಡ್ಬೋದು. ಹೆಲ್ತ್ ಆಲ್ಸೋ ಇನ್ಕ್ರೀಸಸ್ ದಿ ಲಾಂಗಿವಿಟಿ ಅಂತ ಹೇಳ್ತೀವಿ. ಅಂದರೆ ಹೆಚ್ಚಿಗೆ ವರ್ಷ ತನಕ ಬದುಕೋದಕ್ಕೆ ನಾವೇನಂತ ಹೇಳ್ತೀವಿ, ಲಾಂಗಿವಿಟಿ ಅಂತ ಹೇಳ್ತೀವಿ. ದ್ಯಾಟ್ ಆಲ್ಸೋ ಅಫೆಕ್ಟ್ಸ್ ಬೈ ದಿ ಹೆಲ್ತ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಟ್ರೂ, ದಿಸ್ ಈಸ್ ಆಲ್ಸೋ ಟ್ರೂ, ಆ್ಯಂಡ್ ಡಿ ಈಸ್ ಆಲ್ಸೋ ಟ್ರೂ. ಬಟ್ absence of disease being healthy ಅಂತ ಹೇಳ್ತಾರಲ್ಲ, that is not true. That is not true. Now, the next question. Good health can be achieved by vaccination, awareness about the disease, regular exercise, all of the above. The answer is all of the above. ಹೌದಾ? ಸೊ ಗುಡ್ ಹೆಲ್ತ್ ಅಂತಂದರೆ ಒಂದು ಒಳ್ಳೆಯ ಹೆಲ್ತನ್ನು ನಾವು ಹೇಗೆ ಮಾಡ್ಕೋಬಹುದು, ಹೌ ಕ್ಯಾನ್ ವಿ ಮೇಕ್ ಅ ಗುಡ್ ಹೆಲ್ತ್? ಓಕೆ, ಸೊ ಇಫ್ ಯು ಲುಕ್ ಇನ್ ಟು ದ ಟೆಕ್ಸ್ಟ್ ಬುಕ್, ದೇ ಹ್ಯಾವ್ ಗಿವನ್ ವೇರಿಯಸ್ ಪಾಯಿಂಟ್ಸ್ ಸಚ್ ಆಸ್ ಅ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಓಕೆ, ನೆಕ್ಸ್ಟು ಪರ್ಸ್ನಲ್ ಹೈಜಿನ್, ನಮ್ಮ ದೇಹದ ಬಗ್ಗೆ ಹೈಜಿನಿಟಿ ನಾವು ಇಟ್ಕೋಬೇಕು ಅಂತ ಹೇಳ್ತಾರೆ, ಹೌದಾ? ಆ್ಯಂಡ್ ಆಲ್ಸೋ ರೆಗ್ಯುಲರ್ ಎಕ್ಸಸೈಸಸ್. ನಾಟ್ ಓನ್ಲಿ ದ್ಯಾಟ್, ಯೋಗ ಕ್ಯಾನ್ ಆಲ್ಸೋ ಹೆಲ್ಪ್ ಅಸ್ ಇನ್ ಅಚೀವಿಂಗ್ ಅ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅಂತ ಹೇಳ್ತಾರೆ. ಓಕೆ, ನಾವು ಯೋಗ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತ್ ಕೂಡ ನಾವು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟಲ್ಲದೆ ನಮಗೆ ಡಿಸೀಸ್ಗಳ ಬಗ್ಗೆ ಅವೇರ್ನೆಸ್ ಇರಬೇಕು. ಓಕೆ, ಆ್ಯಂಡ್ ಅದು ಬಾಡಿ ಫಂಕ್ಷನ್ಸ್ ಮೇಲೆ ಯಾವ ಥರ ಒಂದು ಎಫೆಕ್ಟ್ನ ತೋರಿಸುತ್ತೆ ಅನ್ನೋದು ಗೊತ್ತಿರಬೇಕು. ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಅಗೇನ್ಸ್ಟ್ ದೋಸ್ ಪರ್ಟಿಕ್ಯುಲರ್ ಡಿಸೀಸಸ್. ಆ್ಯಂಡ್ ಆಲ್ಸೋ ವೇಸ್ಟ್ಸು ಮತ್ತು ಇನ್ನೊಂದು ಯಾವುದು, ವೆಕ್ಟರ್ಸ್ ಅಂತಂದರೆ ದೋಸ್ ವಿಚ್ ಆ್ಯಕ್ಚುಲಿ ಸ್ಪ್ರೆಡ್ ದ ಡಿಸೀಸ್. ಓಕೆ, ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರಬೇಕು ಮತ್ತು ವೆಕ್ಟರ್ಸ್ನ ಕಂಟ್ರೋಲ್ನಲ್ಲಿ ತರೋದ್ರಿಂದ ಏನು ಮಾಡ್ಬೋದು, ವಿ ಕ್ಯಾನ್ ಅಚೀವ್ ಎ ಗುಡ್ ಹೆಲ್ತ್ ಅಂತ ಹೇಳ್ತೀವಿ, ರೈಟ್? ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದ್ಯಾಟ್ ವಿ ಮೆನ್ಷನ್ಡ್, ಬಟ್ ಇನ್ ದ ಆಪ್ಷನ್ಸ್ ದೇ ಹ್ಯಾವ್ ಗಿವನ್ ಜಸ್ಟ್ ಫ್ಯೂ ಪಾಯಿಂಟ್ಸ್ ಓವರ್ ಹಿಯರ್. ಸೊ vaccination helps in maintaining or achieving good health. Next is awareness about the disease is also important point for good health, and regular exercise is also an important point for good health, right? So hence the right answer over here is all of the above. Yeah, so D is our right answer. Now moving on. Which of the following can be attributed to state that the person has a disease? Okay, ಒಬ್ಬ ಮನುಷ್ಯನಿಗೆ ರೋಗವಿದೆ ಅಂತ ಹೇಳಬೇಕು ಅಂತಂದರೆ ಯಾವ ರೀತಿ ಮೇಲೆ ಹೇಳ್ತೀವಿ, ಯಾವ ರೀಸನ್ಸ್ ಮೇಲೆ ಹೇಳ್ತೀವಿ ಅಂತ ಕೇಳಿದ್ದಾರೆ, ಹೌದಾ? ಸೊ ಏನು ಹೇಳ್ತಾರೆ, ಸಿಂಪ್ಟಮ್ಸ್ ಇರಬೇಕು. ದ ಫಸ್ಟ್ ಆಪ್ಷನ್ ಇಸ್ ಸಿಂಪ್ಟಮ್ಸ್. ನೆಕ್ಸ್ಟ್, ಬಾಡಿ ಫಿಸಿಯಾಲಜಿ ಬೀಯಿಂಗ್ ಅಫೆಕ್ಟೆಡ್, ಬಾಡಿ ಆರ್ಗನ್ಸ್ ಅಡ್ವರ್ಸ್ಲಿ ಅಫೆಕ್ಟೆಡ್, ಆಲ್ ಆಫ್ ದಿ ಅಬೌವ್. ಎಕ್ಸಾಕ್ಟ್ಲಿ ಆಲ್ ಆಫ್ ದಿ ಅಬೌವ್. ಒಬ್ಬ ಮನುಷ್ಯನಿಗೆ ರೋಗ ಇದೆ ಅಂತಂದರೆ ಹೇಗೆ ಹೇಳ್ತೀವಿ, ಆ ರೋಗದ ಸಿಂಪ್ಟಮ್ಸ್ ಇರ್ತದೆ ಅಂತ ಹೇಳ್ತೀವಿ. ಹೆನ್ಸ್ ಇಟ್ ಇಸ್ ಆಲ್ಸೋ ಟ್ರೂ. ಬಾಡಿ ಫಿಸಿಯಾಲಜಿ ಈಸ್ ಬೀಯಿಂಗ್ ಅಫೆಕ್ಟೆಡ್, ಮನುಷ್ಯಂದು ಬಾಡಿ ಫಿಸಿಯಾಲಜಿ ಚೇಂಜ್ ಆಗುತ್ತೆ. ಆ್ಯಂಡ್ ಅಷ್ಟಲ್ಲದೆ ಬಾಡಿಯಲ್ಲಿರುವಂಥ ಆರ್ಗನ್ಸ್ ಕೂಡ ಒಂದು ರೀತಿಯಿಂದ ಅಫೆಕ್ಷನ್ ತೋರಿಸುತ್ತೆ. ಓಕೆ, ಇಟ್ ಅಡ್ವರ್ಸ್ಲಿ ಅಫೆಕ್ಟೆಡ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಹಾಗಾಗಿ ಆಲ್ ಆಫ್ ದಿ ಅಬೋವ್ ಮೆನ್ಷನ್ಡ್ ಆರ್ ಕನ್ಸಿಡರ್ಡ್ ಟು ಬಿ ಬೇಸ್ಡ್ ಆನ್ ವಾಟ್ ವಿ ಕ್ಯಾನ್ ಸೇ ದ ಪರ್ಸನ್ ಈಸ್ ಹ್ಯಾವಿಂಗ್ disease or not. So D is our right answer over here. Now the next one, which of the following is true about the infectious diseases anta kottidare? Okay, so now generally we classify the diseases into two particular categories. The first is called as the infectious diseases and one more is called as the non-infectious diseases anta kodtare. ಹೆಸರಿನಲ್ಲೇ ಹೇಳುತ್ತೆ, the name itself indicates as infectious diseases ಅಂತಂದರೆ which actually ಈಸ್ ಕಂಟೇಜಿಯಸ್. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಕಂಟೇಜಿಯಸ್ ಅಂತ ಹೇಳ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಆಗ್ತಾ ಇರೋಂಥ ಕೋವಿಡ್, ಓಕೆ, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಫೆಕ್ಷಸ್ ಡಿಸೀಸು. ಓಕೆ, ಸೊ ಅದೇ ಥರ ಇನ್ನೊಂದು ನಾನ್ ಇನ್ಫೆಕ್ಷಸ್ ಅಂತಂದ್ರೇನು, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡೋದಿಲ್ಲ ಅದು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ನಾನ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ. ಸೊ
ಈಗ ಇದ್ರ ಬೇಸಿಸ್ ಮೇಲೆ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಆಪ್ಷನ್ಸ್ ನೋಡ್ಕೊಳ್ಳೋಣ. ದ ಫಸ್ಟ್ ಎ ಆಪ್ಷನ್ ಈಸ್ ದ್ಯಾಟ್ ದೇ ಆರ್ ನಾಟ್ ಕಾಮನ್ಲಿ ಆಕರಿಂಗ್ ಅಂತ ಹೇಳ್ತಾರೆ ಅವರು. ಓಕೆ, ದ ಸೆಕೆಂಡ್ ಈಸ್ ದೇ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಏಡ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್. ಕ್ಯಾನ್ಸರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳ್ತಾರೆ. ಓಕೆ, ಸಿ ಕ್ಯಾನ್ಸರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಅದು ಓಕೆ, ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ಗೆ ಒಂದು ಉದಾಹರಣೆ ಆಗುತ್ತೆ. ಏಡ್ಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್. ಎಕ್ಸಾಕ್ಟ್ಲಿ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುತ್ತೆ ಅದು. ಓಕೆ, ಸೊ ಏಡ್ಸ್ ಹೇಗೆ ಹರಡುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ಕಲಿತೀವಿ. ಬಟ್ ಜನರಲ್ ಏನಂತ ಹೇಳ್ತೀವಿ, ವಿದೌಟ್ ಎನಿ ಪ್ರೊಟೆಕ್ಷನ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಏಡ್ಸ್ ಹರಡುತ್ತೆ ಅಂತ ಹೇಳ್ತೀವಿ. ಅಥವಾ ಸಿರಿಂಜಸ್ ಇರ್ತದಲ್ಲ, ಇನ್ಫೆಕ್ಷನ್ ಆಗಿರೋ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯನಿಗೆ ಕೊಟ್ಟರೆ ಆ ಸಿರಿಂಜ್ ಆಗುತ್ತೆ, ಸಿರಿಂಜಿಂದ ಹೋಗುತ್ತೆ ವೈರಸ್ಸು ಬಾಡಿಯಲ್ಲಿ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ, ಡ್ರಗ್ ಅಡಿಕ್ಟ್ಸ್ನಲ್ಲಿ ಕೂಡ ಇರುತ್ತೆ. ಓಕೆ, ಪ್ರೆಗ್ನೆಂಟ್ ಮದರಿಂದ ಮಗು ಕೂಡ ಹೋಗುತ್ತೆ. ದಿಸ್ ಇಸ್ ಆಲ್ ದ ವೇಸ್ ಹೌ ಏಡ್ಸ್ ಕ್ಯಾನ್ ಅಥವಾ HIV ಕ್ಯಾನ್ ಸ್ಪ್ರೆಡ್. ಹೌದಾ? ಸೊ ನೆಕ್ಸ್ಟ್, ದೇ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತಾರೆ. ದೇ ಕ್ಯಾನ್ ಬಿ ಆ್ಯಕ್ಚುಲಿ ಟ್ರಾನ್ಸ್ಮಿಟೆಡ್. ಸೊ ಹಾಗಾಗಿ ಬಿ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಓಕೆ, ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ವಾಟ್, ದೇ ಆರ್ ನಾಟ್ ಕಾಮನ್ಲಿ ಆಕರಿಂಗ್ ಅಂತಂತಾರೆ. ದೇ ಆರ್ ಆ್ಯಕ್ಚುಲಿ ಕಾಮನ್ಲಿ ಆಕರಿಂಗ್. ದೇ ಆರ್ ನಾಟ್ ಅಲ್ಲ, ದೇ ಆರ್ ಆ್ಯಕ್ಚುಲಿ ಆಕರಿಂಗ್ ಅಂತ ಹೇಳ್ತೀವಿ. ಕಾಮನ್ಲಿ ಆಕರಿಂಗ್ ಭಾಳ ಸಹಜವಾಗಿ ನೋಡ್ತೀವಿ ನಾವು. ಓಕೆ, ಹರಡೋದನ್ನು. ಸೊ ಹಾಗಾಗಿ ದ ಓನ್ಲಿ ಸ್ಟೇಟ್ಮೆಂಟ್ ಟ್ರೂ ಈಸ್ ದ ಸಿ ಆಪ್ಷನ್ ಈಸ್ ಅವರ್ ರೈಟ್. ಓಕೆ, ಏಡ್ಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್. ಎಕ್ಸಾಕ್ಟ್ಲಿ, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ infectious disease, right? So now let us look into the next question. The disease causing agent is called as antigen, pathogen, bacteria, virus. The answer is called as the pathogen. ಯಾವುದೇ ಏಜೆಂಟು ರೋಗವನ್ನು ಹುಟ್ಟಿಸುತ್ತೆ, ಕಾಸ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಥೋಜನ್ ಅಂತ ಹೇಳ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ಯಾಥೋಜನ್. ಆ್ಯಂಡ್ ದಿಸ್ ಪ್ರಾಪರ್ಟಿ ಆಫ್ ಕಾಸಿಂಗ್ ಅ ಡಿಸೀಸ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಥೋಜೆನಿಸಿಟಿ ಅಂತಲೂ ಹೇಳ್ತೀವಿ ನಾವು. ಇಟ್ ಈಸ್ ಕಾಲ್ಡ್ ಆಸ್ ದಿ ಪ್ಯಾಥೋಜೆನಿಸಿಟಿ, ರೈಟ್? ಇದು ರೋಗವನ್ನು ಉಂಟು ಮಾಡುವಂಥ ಒಂದು ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಪ್ಯಾಥೋಜೆನಿಸಿಟಿ ಅಂತ ಕರಿತೀವಿ. ಸೊ ಬ್ಯಾಕ್ಟೀರಿಯಾ, ವೈರಸ್ ನಾವೇನಂತ ಹೇಳ್ಬೋದು? ದೇ ಆರ್ ಕಾಲ್ಡ್ ಆಸ್ ಅ ಪ್ಯಾಥೋಜನ್ಸ್ ಓನ್ಲಿ. ಓಕೆ, ಆ್ಯಂಟಿಜನ್ ಇಸ್ ಡಿಫ್ರೆಂಟ್. ಓಕೆ, ಪ್ಯಾಥೋಜನದು ಒಂದು ಭಾಗ. ಓಕೆ, ಆ್ಯಂಟಿಜನ್ ಅಂತಂದರೆ ವಿಚ್ ಕ್ಯಾನ್ ಆ್ಯಕ್ಟಿವೇಟ್ ದಿ ಇಮ್ಯೂನ್ ಸಿಸ್ಟಮ್. ಓಕೆ, ಇಮ್ಯೂನ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋ ಅಂಥ ಒಂದು ಶಕ್ತಿ ಇರಬೇಕು. ಓಕೆ, ಒಂದು ಪ್ರಾಪರ್ಟಿ ಇರಬೇಕು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಆ್ಯಂಟಿಜನ್ ಅಂತ ಕರಿತೀವಿ. ಓಕೆ, ಜನರಲಿ ಹೋಲ್ ಪ್ಯಾಥೋಜನ್ ಇರೋದಲ್ಲ, ಪ್ಯಾಥೋಜನದು ಯಾವುದಾದ್ರು ಒಂದು ಭಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋ ಅಂಥ ಒಂದು ಕೆಪಾಸಿಟಿ ಹೊಂದಿರುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ದಿ ಪ್ಯಾಥೋಜನ್. ಬಿ ಈಸ್ ಅವರ್ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್. Which of the following statement about the pathogen is true? They do not interfere with the body functions. Skin is the most common way used to enter the host body by the pathogens. Pathogens do not multiply in the host body. Pathogens show great adaptations. Okay, so ಏನಂತ ಹೇಳ್ತಾರೆ? The first option is they don't interfere with the body functions ಅಂತಂತಾರೆ. ಆ್ಯಕ್ಚುಲಿ ದೇ ಇಂಟರ್ಫಿಯರ್ ವಿತ್ ದಿ ಬಾಡಿ ಫಂಕ್ಷನ್ಸ್. ಓಕೆ, ಬಾಡಿ ಫಂಕ್ಷನ್ಸ್ನಲ್ಲಿ ಏರುಪೇರುಗಳು ಉಂಟು ಮಾಡುತ್ತೆ ಅದು. ಹೌದಾ? ನೆಕ್ಸ್ಟ್ ಈಸ್ ಇನ್ನೊಂದೇನು, ಸ್ಕಿನ್ ಇಸ್ ದ ಮೋಸ್ಟ್ ಕಾಮನ್ ವೇ ಅಂತಂತಾರೆ. ನೋ. ಓಕೆ, ಸ್ಕಿನ್ ಇಸ್ ದ ನಾಟ್ ಕಾಮನ್ ವೇ, ಸ್ಕಿನ್ ಇಸ್ ಒನ್ ಆಫ್ ದ ವೇ. ಓಕೆ, ಸೊ ಹಾಗಾಗಿ ಬಾಡಿ ಒಳಗಡೆ ಪ್ಯಾಥೋಜನ್ಸ್ ಬರಲಿಕ್ಕೆ ಹೇಗೆ ಕಾರಣ? ದೇರ್ ಆರ್ ವೇರಿಯಸ್ ವೇಸ್, ಬಹಳಷ್ಟು ವಿಧಗಳಿಂದ, ಬಹಳಷ್ಟು ಬೇರೆ ಬೇರೆ ದಾರಿಗಳಿಂದ ಬಾಡಿ ಒಳಗಡೆ ಬರ್ಬೋದು. ವೂಂಡ್ ಆಗಿರ್ಬೋದು, ಮೌತ್ ಆಗಿರ್ಬೋದು, ನಾಸ್ಟ್ರಿಲ್ಸ್ ಆಗಿರ್ಬೋದು, ಯಾವುದೇ ಕಡೆಯಿಂದಾದರೂ ಪ್ಯಾಥೋಜನ್ ನಮಗೆ ಬಾಡಿ ಒಳಗಡೆ ಬರ್ಬೋದು. ಓಕೆ, ಪ್ಯಾಥೋಜನ್ಸ್ ಡೋಂಟ್ ಮಲ್ಟಿಪ್ಲೈ. ಯಾರು ಹೇಳ್ತಾರೆ? ಪ್ಯಾಥೋಜನ್ಸ್ ಆ್ಯಕ್ಚುಲಿ ಮಲ್ಟಿಪ್ಲೈ. ಓಕೆ, ಇದು ತಪ್ಪಾಗುತ್ತೆ. ಓಕೆ, ಪ್ಯಾಥೋಜನ್ಸ್ ಉದ್ದೇಶನೇ ಇರೋದು ಹೋಸ್ಟ್ ಬಾಡಿ ಒಳಗಡೆ ಹೋಗಿ ಒಂದು ರೀತಿಯಿಂದ ಅಡ್ಯಾಪ್ಟ್ ಆಗಿಕೊಂಡು ಆ ಬಾಡಿಯಲ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಮಲ್ಟಿಪ್ಲೈಸ್ ಇನ್ ಸೈಡ್ ದಿ ಹೋಸ್ಟ್ ಬಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್, ಪ್ಯಾಥೋಜನ್ಸ್ ಶೋ ಗ್ರೇಟ್ ಅಡ್ಯಾಪ್ಟೇಷನ್ಸ್ ಅಂತಂತಾರೆ. ಎಸ್, ಎಕ್ಸಾಕ್ಟ್ಲಿ. ಒಂದು ಪ್ಯಾಥೋಜನ್ನು ಹೋಸ್ಟ್ ಬಾಡಿಯಲ್ಲಿ ಅಡ್ಜಸ್ಟ್ ಆಗಬೇಕು ಅಂತಂದರೆ ಹೋಸ್ಟ್ ಬಾಡಿಯಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ.
ಓಕೆ, ಆ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋ ಅಂಥ ಪ್ರಾಪರ್ಟಿ ಪ್ಯಾಥೋಜನ್ಸ್ ಒಳಗಡೆ ಇರಬೇಕು. ಓಕೆ, ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್. ಫಾರ್ ಎಕ್ಸಾಂಪಲ್ ದ ಪ್ಯಾಥೋಜನ್ಸ್ ದಟ್ ಆರ್ ಲಿವಿಂಗ್ ಇನ್ ದ ಇಂಟೆಸ್ಟೈನ್. ಓಕೆ, ನೀವು ಅಕಸ್ಮಾತ್ ಯಾವುದಪ್ಪ ಪ್ಯಾಥೋಜನ್ನು, ಫಾರ್ ಎಕ್ಸಾಂಪಲ್ ರೌಂಡ್ ವರ್ಮ್ ತೊಗೊಳ್ಳಿ. ರೌಂಡ್ ವರ್ಮು ಇಫ್ ಇಟ್ ಈಸ್ ಲಿವಿಂಗ್ ಇನ್ ದ ಇಂಟೆಸ್ಟೈನ್ ಒಳಗಡೆನೇ ಉಳ್ಕೋಬೇಕದು. ಓಕೆ, ಇಂಟೆಸ್ಟೈನ್ ಬಿಟ್ಕೊಂಡು ಬೇರೆ ಪಾರ್ಟಿಗೆ ಹೋಗಬಾರ್ದು. ಅಂದರೆ ಏನು ಬೇಕು, ಹುಕ್ಸು ಸಕ್ಕರ್ಸು ಬೇಕಾಗತ್ತೆ. ಸಿಮಿಲರ್ಲಿ ಲೀವರ್ ಫ್ಲೂಕ್ನಲ್ಲೂ ಹಾಗೆ ಆಗುತ್ತೆ. ಸಿಮಿಲರ್ಲಿ ಈವನ್ ಇನ್ ದ ಕೇಸ್ ಆಫ್ ಅದು ಟೇಪ್ ವರ್ಮ್ನಲ್ಲಿ ಕೂಡ ಹಾಗೆ ಆಗುತ್ತೆ. ಓಕೆ, ದೇ ಆರ್ ಹ್ಯಾವಿಂಗ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್, ಓಕೆ, ಸಚ್ ಆಸ್ ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಅಂತ ಹೇಳ್ತೀವಿ. ರೈಟ್, ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಸೊ ಹೆನ್ಸ್ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ದ್ಯಾಟ್ ದೇ ಶೋ ಗ್ರೇಟ್ ಅಡ್ಯಾಪ್ಟೇಷನ್ಸ್. ನೆಕ್ಸ್ಟ್, ಎನಿ ಪ್ಯಾಥೋಜನ್ ದ್ಯಾಟ್ ರಿಸೈಡ್ಸ್ ಇನ್ ದ ಸ್ಟಮಕ್. ರಿಸೈಡ್ ಅಂತಂದರೆ ಇರೋದು. ಓಕೆ, ದ್ಯಾಟ್ ಈಸ್ ಲಿವಿಂಗ್ ಇನ್ ದ ಸ್ಟಮಕ್ ಅಂತ ಅನ್ಕೋಬೇಕು. ಓಕೆ, ದ್ಯಾಟ್ ರಿಸೈಡ್ಸ್ ಇನ್ ಸ್ಟಮಕ್ ಶುಡ್ ಹ್ಯಾವ್ ವಿಚ್ ಆಫ್ ದ ಕ್ಯಾರೆಕ್ಟರ್. ಯಾವ ಕ್ಯಾರೆಕ್ಟರ್ ಇರಬೇಕು ಅಕಸ್ಮಾತ್ ಪ್ಯಾಥೋಜನು ಸ್ಟಮಕ್ನಲ್ಲಿ ಇರ್ತಾ ಇದೆ ಅಂತಂದರೆ, ಟು ರೆಸಿಸ್ಟ್ ದಿ ಆ್ಯಸಿಡಿಕ್ ಪಿ ಎಚ್, ಟು ರೆಸಿಸ್ಟ್ ದಿ ಬೇಸಿಕ್ ಪಿ ಎಚ್ ಪ್ರೊಡಕ್ಷನ್ ಆಫ್ ಡೈಜೆಸ್ಟಿವ್ ಎನ್ಸೈಮ್ಸ್, ಆಲ್ ಆಫ್ ದಿ ಅಬೌವ್. ದ ಆನ್ಸರ್ ಈಸ್ ರೆಸಿಸ್ಟೆನ್ಸ್ ಆಫ್ ಆ್ಯಸಿಡಿಕ್ ಪಿ ಎಚ್, ಅಂದರೆ ಲೋ ಪಿ ಎಚ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇಟ್ ಈಸ್ ಕಾಲ್ಡ್ ಎಸ್ ಲೋ ಪಿ ಎಚ್ ಅಂತ ಕರಿತೀವಿ. ಹೌದಾ, ಅಂದರೆ ಸ್ಟಮಕ್ನಲ್ಲಿ ಪಿ ಎಚ್ ಎಷ್ಟು ಇರ್ತದಪ್ಪ ನಮಗೆ 1.5 ಇಂದ ಹಿಡಿದು 2 ತನಕನೂ ಇರುತ್ತೆ ನಮಗೆ ಪಿ ಎಚ್. ಯಾಕೆ ಹೇಳಿ, ಬಿಕಾಸ್ ಆಫ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಸೆಲ್ಸು. ಓಕೆ, ಹಾಂ, ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಲೋ ಪಿ ಎಚ್ ಇರೋದ್ರಿಂದ, ಆ್ಯಸಿಡಿಕ್ ಪಿ ಎಚ್ ಇರೋದ್ರಿಂದ ಯಾವುದೇ ರೀತಿಯ ಪ್ಯಾಥೋಜನು ಜನರಲಿ ಅಂಥ ಪಿ ಎಚ್ನಲ್ಲಿ ಸರ್ವೈವ್ ಆಗಲ್ಲ. ದೇ ಆಲ್ ಡೈ. ಓಕೆ, ಸೊ ಹಾಗಾಗಿ ಇಫ್ ದೇರ್ ಈಸ್ ಎನಿ ಪ್ಯಾಥೋಜನ್ ದ್ಯಾಟ್ ವಾಂಟ್ಸ್ ಟು ಲೀವ್ ಇನ್ ದ ಸ್ಟಮಕ್, ಓಕೆ, it means that it should have the capacity to resist or to overcome the acidic pH or also the low pH. Okay, basic pH problem ಆಗೋದಿಲ್ಲ. ಓಕೆ, ಬೇಸಿಕ್ ಪಿ ಎಚ್ ಜನರಲಿ ಆ್ಯಸಿಡಿಕ್ನಲ್ಲಿ ಸ್ಟಮಕ್ನಲ್ಲಿ ಇರೋದೇ ಇಲ್ಲ. ಓಕೆ, ಪ್ರೊಡಕ್ಷನ್ ಆಫ್ ಎನ್ಸೈಮ್ಸ್ ಮಾಡಬಾರ್ದು ಯಾವುದು ಪ್ಯಾಥೋಜನ್ನು. ಇಟ್ ಶುಡ್ ರೆಸಿಸ್ಟ್ ದಿ ಡೈಜೆಸ್ಟಿವ್ ಎನ್ಸೈಮ್ಸ್. ಓಕೆ, ಸ್ಟಮಕ್ ಪ್ರೊಡ್ಯೂಸ್ ಮಾಡುವಂಥ ಡೈಜೆಸ್ಟಿವ್ ಎನ್ಸೈಮಿಂದ ತಡ್ಕೊಳ್ಳೋ ಶಕ್ತಿ ಇರಬೇಕು ಅದಕ್ಕೆ. ಓಕೆ, ಸೊ ಹಾಗಾಗಿ ಆಲ್ ಆಫ್ ದಿ ಅಬೌವ್ ಆಗೋದಿಲ್ಲ. ಓನ್ಲಿ ದಿ ರೆಸಿಸ್ಟಿಂಗ್ ಇನ್ ದಿ ಆ್ಯಸಿಡಿಕ್ ಪಿ ಎಚ್ ಈಸ್ ಅವರ್ ರೈಟ್ ಆನ್ಸರ್ ಓವರ್ ಇಯರ್. ಸೊ ಹಾಗಾಗಿ ಎ ಈಸ್ ಅವರ್ ರೈಟ್ ಆನ್ಸರ್. The next question we are having is sustained high fever, weakness, stomach pain, constipation, headache and loss of appetite are the symptoms of malaria, typhoid, pneumonia, common cold. The answer over here is the typhoid. The right answer over here is the ಟೈಫಾಯ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಸಸ್ಟೈನ್ಡ್ ಹೈ ಫೀವರ್ ಅಂತ ಹೇಳ್ತಾರೆ. 39ರಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ಕಂಟಿನ್ಯೂಸ್ ವಾರಾನ್ಗಟ್ಲೆ ಫೀವರ್ ಇರ್ತದೆ. ಓಕೆ, ಸೊ ಸ್ಟಮಕ್ ಪೇನ್ ಆಗುತ್ತೆ, ಲಾಸ್ ಆಫ್ ಅಪಟೈಟ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ. ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್. ಆ್ಯಂಡ್ ಟೈಫಾಯ್ಡ್ ಈಸ್ ಮೇನ್ಲಿ ಕಾಸ್ಡ್ ಬೈ ಎ ಬ್ಯಾಕ್ಟೀರಿಯಾ ಕಾಲ್ಡ್ ಆ್ಯಸ್ ಸಲ್ಮೊನೆಲ್ಲಾ ಟೈಫಿ. ಓಕೆ, ಸಲ್ಮೊನೆಲ್ಲಾ ಟೈಫಿ ಅಂತ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಇಟ್ ಮೇನ್ಲಿ ಕಾಸಸ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಓಕೆ, ಸೊ ಏನು ಮಾಡುತ್ತೆ ಅಂತಂದರೆ ಇನ್ ಎಕ್ಸ್ಟ್ರೀಮ್ ಕೇಸಸ್ಸು ಇಂಟೆಸ್ಟೈನ್ಸ್ ಒಳಗಡೆ ಬೋರ್ ಮಾಡುತ್ತೆ ಅದು. ಓಕೆ, ಸೊ ಇಂಟೆಸ್ಟೈನಲ್ ಪರ್ಫೋರೇಷನ್ ಅಂತ ಕರಿತೀವಿ. ರೈಟ್, ಸೊ ದಿಸ್ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ ಎಂಟರ್ಸ್ ಇನ್ಸೈಡ್ ದಿ ಇಂಟೆಸ್ಟೈನಲ್ ಸೆಲ್ಸ್, ಬೋರ್ ಮಾಡುತ್ತೆ ಅದು. ಓಕೆ, ಪರ್ಫೋರೇಷನ್ ಅಂದರೆ ಹೋಲ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಬೋರಿಂಗ್ ಅಥವಾ ಇನ್ನೊಂದು ಪರ್ಫೋರೇಷನ್ ಎಲ್ಲ ಒಂದೇ ಮೀನಿಂಗು. ಸೊ ಹಾಗಾಗಿ ಇನ್ ಎಕ್ಸ್ಟ್ರೀಮ್ ಕೇಸಸ್, ಸಿವಿಯರ್ ಕೇಸಸ್, ದೇರ್ ಮೇ ಬಿ ಈವನ್ ಡೆತ್ ಆಲ್ಸೋ. Right, now moving on, the typhoid can be detected by PCR, ELISA, Vidal test, Ames test. Okay, actually PCR, ELISA ಇಂದ ಮಾಡ್ಬೋದು, but according to your question textbook, we will consider the answer as Vidal test. Okay, ಇದು ಒನ್ ಆಫ್ ದಿ ಮೋಸ್ಟ್ ಅಪಿಯರ್ಡ್ ಕ್ವಶನು. ಓಕೆ, ಇದು ಭಾಳ ಸಲ ನಮಗೆ ಕ್ವಶನ್ ಪೇಪರಲ್ಲಿ ನೋಡಿದ್ದೀವಿ. ಈ ಕ್ವಶನ್ ಅಪಿಯರ್ ಆಗಿರುತ್ತೆ. ಒನ್ ಆಫ್ ದಿ ಕಾಮನ್ ಆ್ಯಂಡ್ ಈಸಿಯೆಸ್ಟ್ ಕ್ವಶನ್. ಓಕೆ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿರೋಲಾಜಿಕಲ್ ಟೆಸ್ಟ್. ಇದು ಸಿರೋಲಾಜಿಕಲ್ ಟೆಸ್ಟ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಎನಿವೇ ನೆನಪಿಟ್ಕೊಳ್ಳಿ. ಓಕೆ, ಎಸ್, ಮೂವಿಂಗ್ ಆನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ pneumonia is not true? It is caused by Streptococcus pneumoniae and Haemophilus influenzae. The symptoms include chills, fever, headache and cough. The respiratory passage is infected. In severe conditions, nails and lips turn grey to bluish in ಕಲರ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ನ್ಯೂಮೋನಿಯಾ ಎದರಿಂದ ಕಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟು. ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಇಟ್ ಈಸ್ ಕಾಸ್ಡ್ ಬೈ ಸ್ಟೆಪ್ಟೋಕೋಕಸ್ ನ್ಯೂಮೋನಿಯಾ ಆ್ಯಂಡ್ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ. ಎಕ್ಸಾಕ್ಟ್ಲಿ. ಓಕೆ, ಇದು ಅದರಿಂದನೇ ಕಾಸ್ ಆಗುತ್ತೆ. ನೆಕ್ಸ್ಟು ಸಿಂಪ್ಟಮ್ಸ್ ಏನಂತ ಕೊಟ್ಟಿದ್ದಾರೆ, ಚಿಲ್ಸ್ ಕೊಟ್ಟಿದ್ದಾರೆ, ಫೀವರ್ ಕೊಟ್ಟಿದ್ದಾರೆ, ಹೆಡೇಕ್ ಕೊಟ್ಟಿದ್ದಾರೆ, ಕಾಫ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಅದು ಕೂಡ ಬರುತ್ತೆ. ಆಲ್ ಆಫ್ ದೀಸ್ ಸಿಂಪ್ಟಮ್ಸ್ ಆರ್ ಕನ್ಸಿಡರ್ಡ್.
ಬಟ್ ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅವರು, ಇಟ್ ಈಸ್ ದ ರೆಸ್ಪಿರೇಟರಿ ಪ್ಯಾಸೇಜ್ ಈಸ್ ಇನ್ಫೆಕ್ಟೆಡ್ ಅಂತ ಹೇಳ್ತಾರೆ ಅವರು. ಇಟ್ ಈಸ್ ನಾಟ್ ದಿ ರೆಸ್ಪಿರೇಟರಿ ಪ್ಯಾಸೇಜ್. ರೆಸ್ಪಿರೇಟರಿ ಪ್ಯಾಸೇಜ್ ಇನ್ಫೆಕ್ಟ್ ಆಗೋದಿಲ್ಲ, ಎಲ್ವಿಯೋಲೈ. It is alveoli that is actually infected over. It is filled with the fluid. Okay, so that is the problem in the case of pneumonia. Okay, and this leads to severe breathing problem. ಉಸಿರಾಡಿಸ್ಲಿಕ್ಕೆ ತೊಂದರೆ ಆಗುತ್ತೆ ಜನರಲಿ ನ್ಯೂಮೋನಿಯಾಯಿಂದ. ಓಕೆ, ಸೊ ದ ಲಾಸ್ಟ್ ಆಪ್ಷನ್ ಈಸ್ several in severe conditions nails and lip turn to bluish in color ಅಂತ ಹೇಳ್ತಾರೆ, grey to bluish in color. This is also true. Okay, so the statement that is not true is a C statement. ನಮ್ಮ ಮೂರನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಟ್ರೂ ಅಂತ ಹೇಳ್ತೀವಿ. ಓಕೆ, ರೆಸ್ಪಿರೇಟರಿ ಪ್ಯಾಸೇಜ್ನ ಇನ್ಫೆಕ್ಟ್ ಮಾಡೋದಿಲ್ಲ, ಮೇನ್ಲಿ ಅದು ಲಂಗ್ಸ್ನಲ್ಲಿರುವಂಥ ಎಲ್ವಿಯೋಲ್ನಲ್ಲಿ ಏನಾಗುತ್ತೆ, ಇನ್ಫೆಕ್ಟ್ ಮಾಡುತ್ತೆ. ರಿಮೆಂಬರ್ ದಿಸ್, ಇಟ್ ಈಸ್ ಫಿಲ್ಡ್ ವಿತ್ ದ ಫ್ಲೂಯಿಡ್ ಆಲ್ಸೋ. ನೆಕ್ಸ್ಟ್, sore throat. Next is hoarseness, cough, nasal congestions and discharge are the symptoms of pneumonia, common cold, ringworm, typhoid. Okay, these are the symptoms of common cold. Common cold is mainly caused by rhinoviruses. ರಿನೋವೈರಸ್ ಅಂತ ಹೇಳ್ತೀವಿ. ಆ್ಯಂಡ್ ಜನರಲಿ ಅರೌಂಡ್ 3-7 ದಿವಸ ತನಕ ಇರುತ್ತೆ ಅದು. ನೀವೇನೇ ಗಳಿಗೆ ತೊಗೊಳ್ರಿ, ಏನೇ ಮೆಡಿಕೇಷನ್ ತೊಗೊಳ್ರಿ, ನೀವೆಷ್ಟೇ ಟ್ರೈ ಮಾಡಿದರೂ ಕೂಡ ಅರೌಂಡ್ 3 to 7 ಡೇಸ್ ತನಕ ನಮಗೆ ಮಿನಿಮಮ್ ಇದ್ದೇ ಇರುತ್ತೆ. ಓಕೆ, ಸೊ ಸೋರ್ ಥ್ರೋಟ್, ಹಾರ್ಸ್ನೆಸ್, ಕಫ್, ನೇಸಲ್ ಕಂಜೆಷನ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆರ್ ಸಿಮ್ಟಮ್ಸ್ ಆಫ್ ನ್ಯೂಮೋನಿಯಾ, ಕಾಮನ್ ಕೋಲ್ಡ್, ರಿಂಗ್ ವರ್ಮ್ ಆ್ಯಂಡ್ ಟೈಫಾಯ್ಡ್ ಅಂತ ಕೊಟ್ಟಿದ್ರಲ್ಲ. ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ pneumonia. Okay, and is the common cold, and it is mainly caused by rhinovirus. Remember this. Yeah, B is our right answer. Next, the common feature of pneumonia and common cold is it spreads through droplets. Okay, it can spread through objects that are shared between infected and uninfected person. Both lasts 3 to 7 days, both A and B ಅಂತ ಕೊಡ್ತಾರೆ. ಓಕೆ, ಸೊ ಇಫ್ ಯು ಲುಕ್ ಓವರ್ ಹಿಯರ್, ಜನರಲಿ ಯಾವ ಮನುಷ್ಯ ಕೆಮ್ತಾನೆ, ಓಕೆ, ಅಥವಾ ಯಾವ ಮನುಷ್ಯ ಸೀನ್ತಾನೆ, ದಟ್ ಸ್ನೀಸಿಂಗ್ ಆಗ್ತದಲ್ಲ, ಸೊ ಏನಾಗುತ್ತೆ, ಸ್ಮಾಲ್ ಸಲೈವ ಡ್ರಾಪ್ಲೆಟ್ಸ್ ಹೊರಗಡೆ ಬರುತ್ತೆ, ಏರೋಸಾಲ್ಸ್ ಅಂತ ಕರಿತೀವಿ, ಅಥವಾ ಡ್ರಾಪ್ಲೆಟ್ಸ್ ಅಂತೂ ಕರಿಬೋದು. ಸೊ ಥ್ರೂ ಡ್ರಾಪ್ಲೆಟ್ಸಿಂದ ಏನಾಗುತ್ತೆ, ಬೋತ್ ಆಫ್ ದಿ ನ್ಯೂಮೋನಿಯಾ ಆ್ಯಂಡ್ ಕಾಮನ್ ಕೋಲ್ಡ್ ಆ್ಯಕ್ಚುಲಿ ಸ್ಪ್ರೆಡ್ಸ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಸ್ಟೇಟ್ಮೆಂಟ್ ಇಸ್ ಆ್ಯಕ್ಚುಲಿ ಟ್ರೂ. ಓಕೆ, ಸೊ ನಮಗೆ ಇದನ್ನು ಕರೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಜನರಲಿ ಶೇರಿಂಗ್ ಆಫ್ ಆಬ್ಜೆಕ್ಟ್ಸ್ ಆಗುತ್ತೆ. ಈಗ ಯಾವ ಥರ ಆಬ್ಜೆಕ್ಟಪ್ಪ, ಟಮ್ಲರ್ ಗ್ಲಾಸ್ ಆಗಿರ್ಬೋದು, ಓಕೆ, ದೇರ್ ಮೇ ಬಿ ಸಮ್ ಗ್ಲಾಸಸ್ ಆಗಿರ್ಬೋದು, ಅಥವಾ ಕೀಬೋರ್ಡ್ ಆಗಿರ್ಬೋದು, ಓಕೆ, ಮೌಸ್ ಆಗಿರ್ಬೋದು, ಓಕೆ, ಡೋರ್ ನಾಬ್ಸ್ ಆಗಿರ್ಬೋದು, ರೈಟ್. ಸೊ ಆ್ಯಂಡ್ ಆಲ್ಸೋ ದೀಸ್ ಆರ್ ಆಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ಯೂಟೆನ್ಸಿಲ್ಸು ಶೇರ್ ಮಾಡ್ಕೊಳ್ಳೋದ್ರಿಂದ ಯಾರ ನಡುವೆ ಇನ್ಫೆಕ್ಟೆಡ್ಡು ಮತ್ತು ಅನ್ಇನ್ಫೆಕ್ಟೆಡ್ ನಡುವೆ ಶೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ದೇರ್ ಮೇ ಬಿ cases of spreading of disease, right? So even B is also right. So C ಏನು ಹೇಳ್ತಾರೆ, ಇಟ್ ಈಸ್ ಓನ್ಲಿ ಫಾರ್ 3 to 7 days ಅಂತಂತಾರಲ್ಲ, ದ್ಯಾಟ್ ಈಸ್ ಓನ್ಲಿ ಫಾರ್ ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬಟ್ ನ್ಯೂಮೋನಿಯಾಗೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ದ ರೈಟ್ ಆನ್ಸರ್ ಓವರ್ ಈಸ್ ಬೋತ್ A and B ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬೋತ್ A and B is our right answer. Now moving on, the Malignant malaria is caused by Plasmodium ovale, Plasmodium vivax, Plasmodium falciparum and Plasmodium malaria ಅಂತ ಹೇಳ್ತಾರೆ. It is mainly caused by Plasmodium falciparum ಅಂತ ಕರಿತೀವಿ. Okay, Malignant malaria is the most dangerous type of malaria. It's also called as the cerebral malaria ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. It's also called as the cerebral malaria ಅಂತ ಹೇಳ್ತೀವಿ ನಾವು. ಮೆದುಳಿಗೆ ಇರುತ್ತೆ ಇದು ಜ್ವರ. Okay, and also it causes a kind of a symptom called as black water ಏನೋ ಬರುತ್ತೆ, ಒಂದು ಬ್ಲ್ಯಾಕ್ ವಾಟರ್ ಯೂರಿನ್ ಅಂತೇನೋ ಅಂತಾರೆ, ಅಥವಾ ಬ್ಲ್ಯಾಕ್ ವಾಟರ್ ಸಿಮ್ಟಮ್ ಅಂತೇನೋ ಹೇಳ್ತಾರೆ ಅದಕ್ಕೆ. ಐ ಡೋಂಟ್ ರಿಮೆಂಬರ್ ಅಟ್ ದಿಸ್ ಮೂಮೆಂಟ್, ಬಟ್ ಬ್ಲ್ಯಾಕ್ ವಾಟರ್ ಅಥವಾ ಬ್ಲ್ಯಾಕ್ ವಾಟರ್ ಡಿಸೀಸ್ ಅಂತೇನೋ ಹೇಳ್ತಾರೆ ಅದಕ್ಕೆ. ಅಲ್ಲಿ ಏನಾಗುತ್ತೆ ಅಂದರೆ, ಡ್ಯೂ ಟು ಎಕ್ಸಸ್ ಬ್ರೇಕ್ ಡೌನಿಂಗ್ ಆಫ್ ಹಿಮೋಗ್ಲೋಬಿನ್ ಏನಾಗುತ್ತೆ ಅಂತಂದರೆ, ಹಿಮೋಗ್ಲೋಬಿನ್ ಯೂರಿನಲ್ಲಿ ಪಾಸ್ ಆಗಲಿಕ್ಕೆ ಶುರು ಆಗುತ್ತೆ. ಇಟ್ ಗಿವ್ಸ್ ಅ ಡಾರ್ಕ್ ರೆಡ್ ಆರ್ ಬ್ಲ್ಯಾಕ್ ಕಲರ್ ಆಫ್ ಯೂರಿನ್ ಅಪಿಯರೆನ್ಸ್. ಓಕೆ, ಯಾವಾಗ ಮನುಷ್ಯ ಯೂರಿನೇಷನ್ ಮಾಡ್ತಾನೆ ಅಥವಾ ಯೂರಿನ್ ಪಾಸ್ ಮಾಡ್ತಾನೆ,
ಆ ಯೂರಿನ್ ಒಳಗಡೆ ಹೈ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಇರುತ್ತೆ ಆ್ಯಂಡ್ ದ್ಯಾಟ್ ಗಿವ್ಸ್ ಅ ವೆರಿ ಡಾರ್ಕ್ ರೆಡ್ ಆರ್ ಬ್ಲ್ಯಾಕ್ ಕಲರ್ ಇನ್ ಅಪಿಯರೆನ್ಸ್. ಹಾಗಾಗಿ ಬ್ಲ್ಯಾಕ್ ವಾಟರ್ ಡಿಸೀಸ್ ಅಂತಲೂ ಕರೀತಾರೆ ಅದಕ್ಕೆ. ಓಕೆ, ದಟ್ಸ್ ಎ ಸಿಂಪ್ಟಮ್ ಆಫ್ ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂತ ಕರಿತೀವಿ. ಆ್ಯಂಡ್ ಇಟ್ ಆಲ್ಸೋ ಮೆದುಳಿಗೆ ಇರ್ತಂದರೆ ಜ್ವರ, ನಾವು ಅದಕ್ಕೆ ಸೆರೆಬ್ರಮ್ ಮಲೇರಿಯಾ ಅಂತೂ ಕೂಡ ಕರಿತೀವಿ. ಆ್ಯಂಡ್ ಇಟ್ ಇಸ್ ಕಾಸ್ಡ್ ಬೈ ದಿ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್. ಓಕೆ, ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಟೈಪ್ ಆಫ್ ಯುವರ್ ಪ್ಲಾಸ್ಮೋಡಿಯಂ ಅಮಾಂಗ್ ದಿ ಪ್ಲಾಸ್ಮೋಡಿಯಂ ಸ್ಪೀಷೀಸ್. Next, the infective stage of the plasmodium is the skyzont, sporozoite, ring stage and ookinete ಅಂತ ಕೊಟ್ಟಿದ್ದಾರೆ. The answer is sporozoite. ನಮಗೆಲ್ಲ ಗೊತ್ತಿದಲ್ವಾ, ಯಾವಾಗ ಮಾಸ್ಕಿಟೋ, ಇನ್ಫೆಕ್ಟೆಡ್ ಮಾಸ್ಕಿಟೋ ಅನ್ಇನ್ಫೆಕ್ಟೆಡ್ ಇಂಡಿವಿಜುವಲ್ನ ಕಡಿಯುತ್ತೆ, ಆ ಮಾಸ್ಕಿಟೋ ಸಲೈವ ಮುಖಾಂತರ ಏನಾಗುತ್ತೆ, ಇದು ದಾಟ್ಕೊಂಡು ಬ್ಲಡ್ ಒಳಗಡೆ ಹೋಗುತ್ತೆ, ಅದು ಸ್ಪೋರೋಜೋಯಿಟ್ ಹೋಗುತ್ತೆ. ಓಕೆ, ಹೆನ್ಸ್ ದ ಸ್ಪೋರೋಜೋಯಿಟ್ ಈಸ್ ದಿ ಆ್ಯಕ್ಚುಯಲ್ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ದಿ ಪ್ಲಾಸ್ಮೋಡಿಯಂ ಅಂತ ನಾವು ಹೇಳ್ತೀವಿ. ಓಕೆ, ಸ್ಕೈಜಾಂಟ್ ಏನಿದೆ ಅಲ್ವಾ, ದ್ಯಾಟ್ ಈಸ್ ಆ್ಯಕ್ಚುಲಿ ದಿ ಎಸೆಕ್ಷುವಲ್ ಸ್ಟೇಜ್ ಆಫ್ ರಿಪ್ರೊಡಕ್ಷನ್ ಅಂತ ಬರ್ತದೆ ನಮಗೆ. ಓಕೆ, ಲೀವರ್ ಸೆಲ್ಸ್ನಲ್ಲಿ ಮತ್ತು RBCಯಲ್ಲಿ ರಿಪ್ರೊಡ್ಯೂಸ್ ಆಗೋಬೇಕಾದ್ರೆ ಇಟ್ ಬಿಕಮ್ಸ್ ಇಂಟು ಆನ್ ಅಸೆಕ್ಷುವಲ್ ಸ್ಟೇಜ್ ಕಾಲ್ಡ್ ಆಸ್ ಸ್ಕೈಜಾಂಟ್ ಅಂತ ಬರ್ತದೆ. ರಿಂಗ್ ಸ್ಟೇಜ್ ಅಥವಾ ಸಿಗ್ನೆಟ್ ರಿಂಗ್ ಸ್ಟೇಜ್ ಅಂತೂ ಕರಿತೀವಿ ನಾವು ಇದಕ್ಕೆ. ಇಟ್ ಈಸ್ ದಿ ಐಡೆಂಟಿಫಿಕೇಷನ್ ಸ್ಟೇಜ್. ಮನುಷ್ಯನ ಬ್ಲಡ್ನ ತೊಗೊಂಡು ನಾವೇನು ಮಾಡ್ತೀವಿ, RBCಯಲ್ಲಿ ಪ್ಯಾರಾಸೈಟ್ ಅದನ್ನು ಇಲ್ಲ ಅಂತ ನೋಡ್ತೀವಿ. ಓಕೆ, ಸೊ ಸಿಗ್ನೆಟ್ ರಿಂಗ್ ಸ್ಟೇಜ್ ಅಂತ ಒಂದು ಬರ್ತದೆ. ಓಕೆ, ಯಾಕೆ ಅಂತಂದರೆ RBC ಒಳಗಡೆ ಈ ಥರ ಒಂದು RBC ಇರುತ್ತಲ್ವ, RBC ಒಳಗಡೆ ಈ ಥರ ಒಂದು ರಿಂಗ್ ಕಂಡಂಗೆ ಕಾಣುತ್ತೆ. ಓಕೆ, ಸೊ ಈ ಥರ ಒಂದು ರಿಂಗ್ ಕಂಡಂಗೆ ಕಾಣುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಯುವರ್ ಪ್ಲಾಸ್ಮೋಡಿಯಮ್ ಓನ್ಲಿ. ಓಕೆ, ಸೊ ಹಾಗಾಗಿ ನಾವು ರಿಂಗ್ ಸ್ಟೇಜ್ ಅಂತ ಕರಿತೀವಿ, ಐಡೆಂಟಿಫಿಕೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ookinete ಈಸ್ ಆ್ಯಕ್ಚುಲಿ ಯುವರ್ ಝೈಗೋಟ್. ಎದ್ರ ಝೈಗೋಟ್? ಅದು ಪ್ಲಾಸ್ಮೋಡಿಯಮ್ದು ಝೈಗೋಟಿಗೆ ನಾವೇನಂತ ಕರಿತೀವಿ, ookinete ಅಂತ ಕರಿತೀವಿ. ಓಕೆ, ಸೊ ರಿಮೆಂಬರ್ ಆಲ್ ದೀಸ್, ರೈಟ್? ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ದಿ ವಿ ಆರ್ ಹ್ಯಾವಿಂಗ್ ಸ್ಪೋರೋಜೋಯಿಟ್ ಈಸ್ ಅವರ್ ರೈಟ್ ಆನ್ಸರ್. Okay, the next question is which of the following statement about the malaria is true ಅಂತ ಕೊಟ್ಟಿದ್ದಾರೆ. The sexual cycle of the plasmodium occurs in the man. The release of hemozoin is responsible for chills. The fever is observed on every second day. And in mosquito, the parasites are stored in the stomach ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ ದ ಸೆಕ್ಷುವಲ್ ಸೈಕಲ್ ಆಕರ್ಸ್ ಇನ್ ದ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ಸೆಕ್ಷುವಲ್ ಸೈಕಲ್ ಅದು. ಓಕೆ, ನೆನಪಿಟ್ಕೊಳ್ಳಿ, ಇನ್ ದ ಕೇಸ್ ಆಫ್ ಮಲೇರಿಯಾ ಇಟ್ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಪ್ಲಾಸ್ಮೋಡಿಯಮ್ಗೆ 2 ಹೋಸ್ಟ್ ಇದೆ, ಒಂದು ಮಾಸ್ಕಿಟೋ ಬರುತ್ತೆ, ಇನ್ನೊಂದು ಮ್ಯಾನ್ ಬರುತ್ತೆ. ಓಕೆ, ಸೊ ಮ್ಯಾನ್ ಒಳಗಡೆ ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ಲಾಸ್ಮೋಡಿಯಮು ಇಟ್ ಆಲ್ವೇಸ್ ಅಂಡರ್ಗೋಸ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, ಆದರೆ ಮಾಸ್ಕಿಟೋಲಿ ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಇಟ್ ಟೇಕ್ಸ್ ದಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಆ್ಯಕ್ಚುಲಿ ರಾಂಗ್ ಓವರ್ ಹಿಯರ್. ಓಕೆ, ಇಟ್ ಈಸ್ ನಾಟ್ ಅ ಟ್ರೂ ಸ್ಟೇಟ್ಮೆಂಟ್. Now, the release of hemozoin is responsible for chills ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ, ರೈಟ್? ಸೊ ವಾಟ್ ಹ್ಯಾಪನ್ಸ್ ಇಸ್ ದ್ಯಾಟ್ ಈ ಪ್ಲಾಸ್ಮೋಡಿಯಮ್ ಏನಿರ್ತದಲ್ಲ RBC ಒಳಗಡೆ ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ it basically enters the RBC and starts to feed on the hemoglobin that is present in the RBC. ಸೊ ತಿಂದು ಏನು ಮಾಡುತ್ತೆ, ಅದು ಫೀಡ್ ಮಾಡಿದ ಮೇಲೆ ಇಟ್ ಎಕ್ಸ್ಕ್ರೀಟ್ಸ್ a toxic substance called as hemozoin ಅಂತ ಹೇಳ್ತೀವಿ. ಅನ್ಡೈಜೆಸ್ಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಓಕೆ, ಯಾವಾಗ RBC ಹೊಡೆದು ಓಕೆ, ವೆನ್ ದ RBC ruptures and a new number of parasites are released, along with the parasites even hemozoin is also released in the blood. And this hemozoin causes some immune reactions. ಆ ಇಮ್ಯೂನ್ ರಿಯಾಕ್ಷನದೇ ಒಂದು ಪರಿಣಾಮ ಏನು ಅಥವಾ ಒಂದು ವಾಟ್ ವಿ ಕ್ಯಾನ್ ಸೇ ರಿಸಲ್ಟ್ ಏನು ಅಂತಂದರೆ ಚಿಲ್ಸು ಮತ್ತು ಫೀವರ್ಸ್ ಅಂತ ಹೇಳ್ತೀವಿ. ಚಿಲ್ಸ್ ಅಂದರೆ ನಡಕ್ಕೆ ಬರುತ್ತೆ, ಫೀವರ್ಸು ಜನರಲಿ ಅರೌಂಡ್ ಎವ್ರಿ 3 to 4 days ಅಂತ ಹೇಳ್ತೀವಿ ನಾವು. 3 to 4 ದಿವಸಕ್ಕೆ ನಮಗೆ ಫೀವರ್ ಬರುತ್ತೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಫೀವರ್ ಬಗ್ಗೆ ಕೊಟ್ಟಿದ್ದಾರೆ ಥರ್ಡ್ ಸ್ಟೇಟ್ಮೆಂಟು. ಸೆಕೆಂಡ್ ಡೇ ಅಲ್ಲ, ಅದು ಎವ್ರಿ 3rd to 4th day ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಬೆನೈನ್, ಟರ್ಜಿಯನು, ಮ್ಯಾಲಿಗ್ನೆಂಟ್ ಹೀಗೆಲ್ಲ ಬರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೀಸಸ್ಸು ಮಲೇರಿಯಾದಲ್ಲಿ. ಸೊ ನಾವು ಇಲ್ಲಿ ಮೆನ್ಷನ್ ಮಾಡಿದ್ವಲ್ಲ, ನಾವು ಯಾವುದು ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂತ ಹೇಳಿದ್ವಲ್ಲ, ಮ್ಯಾಲಿಗ್ನೆಂಟ್ ಮಲೇರಿಯಾದು ಸ್ಪೆಷಾಲಿಟಿ ಏನಂದರೆ ಎವ್ರಿ 3 to 4 ದಿವಸಕ್ಕೆ ಬರುತ್ತೆ ಏನು ಜ್ವರಗಳು. So the last one is in mosquito the parasites are stored in stomach. No, okay, the sexual reproduction occurs in stomach but they are stored in the salivary glands. ನೆನಪಿಟ್ಕೊಳ್ಳಿ. ಓಕೆ, ಮಾಸ್ಕಿಟೋದಲ್ಲಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಪ್ಯಾರಾಸೈಟ್ಸು? ಮೇನ್ಲಿ ಇನ್ ದಿ salivary glands, not in the stomach. Stomach is the site for sexual reproduction. ಓಕೆ, ಫರ್ಟಿಲೈಸೇಷನ್ ಆಗೋದು ಸ್ಟಮಕ್ನಲ್ಲಿ ಆಗುತ್ತೆ. ಸೊ ದಿಸ್ ಈಸ್ ಮೇನ್ಲಿ ಅಬೌಟ್ ದಿಸ್ ಕ್ವಶನ್. ಮೂವಿಂಗ್ ಆನ್,
the new Plasmodium parasites are produced by in the RBC by asexually, sexually, binary fission, exflagellation. The answer is ನಾವು ಹೇಳಿದ್ವಲ್ಲ asexually. ಸೆಕ್ಷುವಲಿ ಅಲ್ಲ, ಸೆಕ್ಷುವಲಿಂದ ಏನಾಗುತ್ತೆ ಲಿವರ್ನಲ್ಲೂ ಮತ್ತು RBCಯಲ್ಲಿ ಸೆಕ್ಷುವಲಿನ ಹುಟ್ಕೋತವೆ ಹೊಸ ಪ್ಯಾರಾಸೈಟ್ಸ್. ಓಕೆ, ಸೊ ಎಕ್ಸ್ಫ್ಲಾಜಿಲೇಷನ್ನು ಇಟ್ ಆಕರ್ಸ್ ಇನ್ ದ ಕೇಸ್ ಆಫ್ ಸ್ಟಮಕ್. ಯಾವುದು ಮಾಸ್ಕಿಟೋ ಸ್ಟಮಕ್ನಲ್ಲಿ ಆಗುತ್ತೆ ಪ್ರೊಸೆಸ್ ಇದು. ಓಕೆ, ಇದು ಇಷ್ಟೆಲ್ಲ ಬೇಡ, ಜಸ್ಟ್ ನೆನಪಿಟ್ಕೊಳ್ಳಿ. ಓಕೆ, ಸೊ ಬೈನರಿ ಫಿಷನ್ ಆಗೋದಿಲ್ಲ. ಸೆಕ್ಷುಲಿ ಅಂತೂ ಇದರಲ್ಲಾಗುತ್ತೆ, ಮಾಸ್ಕಿಟೋದಲ್ಲಾಗುತ್ತೆ. ಇನ್ ದ ಕೇಸ್ ಆಫ್ mosquito only the sexual reproduction occurs. So the right answer over here is A. Asexually mode of reproduction irutte. Now, which of the following is a disease not caused by protozoan anta kottidare? Malaria, amoebiasis, sleeping sickness, diphtheria anta ಹೇಳ್ತಾರೆ. Okay, so if you look into these questions over here, see protozoa, sleeping sickness ಅಂದ್ರೆ trypanosoma ಬರುತ್ತೆ. It is trypanosoma ಅಂತ ಬರ್ತದೆ. It is also protozoan. Okay, the next one we are having is amoebiasis, which is mainly caused by Entamoeba histolytica. Okay, it is caused by Entamoeba histolytica. Malaria, we all know it is mainly caused by Plasmodium ಅಂತ ಹೇಳಿದ್ವಿ. Diphtheria is actually a bacterial disease. Okay, so Corynebacterium ಅಂತ ಬರ್ತದೆ. Corynebacterium diphtheria ಅಂತ ಬರ್ತದೆ ಅದು. ದಟ್ ಈಸ್ ದಿ ಕಾಸಿಟಿವ್ ಏಜೆಂಟ್ ಆಫ್ ಡಿಪ್ಥೇರಿಯಾ. ಓಕೆ, ಸೊ ಡಿಪ್ಥೇರಿಯಾ ಇದೆ, ಪ್ಲೇಗ್ ಇದೆ. ಓಕೆ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಯುವರ್ ಫಾರ್ ದಿ ಬ್ಯಾಕ್ಟೀರಿಯಲ್ ಡಿಸೀಸ್. ರೈಟ್, ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ ಡಿ. ಡಿನ ರೌಂಡ್ ಆಫ್ ಮಾಡೋಣ. ಯಾ, ದ ನೆಕ್ಸ್ಟ್ the vectors in the amoebic dysentery. Amoebic dysentery is mainly caused by the Entamoeba histolytica. ನಾವು ಡಿಸ್ಕಸ್ ಮಾಡಿದ್ವಿ ಆಗಲೇ, ಹೌದಾ? ಈಸ್ ದ ವೆಕ್ಟರ್ ಓವರ್ ಹಿಯರ್ ಈಸ್ ದಿ ಮಾಸ್ಕಿಟೋ, ಹೌಸ್ ಫ್ಲೈ, ಮೇ ಫ್ಲೈ, ಸೆಟ್ಸೆ ಫ್ಲೈ ಅಂತ ಕೊಡ್ತಾರೆ. ರಿಮೆಂಬರ್, ಇಟ್ ಈಸ್ ಆ್ಯಕ್ಚುಲಿ ಹೌಸ್ ಫ್ಲೈ. ಹೌಸ್ ಫ್ಲೈಯಿಂದ ಏನಾಗುತ್ತೆ, ಕಂಟ್ಯಾಮಿನೇಟೆಡ್ ಫುಡ್ಡು, ವಾಟ್ರಿಂದ ಏನಾಗುತ್ತೆ ಹರಡೋ ಅಂಥ ಒಂದು ಹರಡಲಿಕ್ಕೆ ಕಾರಣ ಆಗಿರೋದು ಯಾವ್ದು ನಮಗೆ ಹೌಸ್ ಫ್ಲೈ ಇರುತ್ತೆ. ಓಕೆ, ಸೊ ಅಮೋಬಿಕ್ ಡಿಸೆಂಟ್ರಿ ಮೇನ್ಲಿ ಈಸ್ ಕಾಸ್ಡ್ ಬೈ ದಿ ನಾಟ್ caused by the but spread by the house flies. Okay, setse fly ಏನು ಮಾಡುತ್ತೆ ಅಂದರೆ ಮೇನ್ಲಿ ಟ್ರಿಪೆನೋಸೋಮಾ, ದಟ್ ಈಸ್ ಸ್ಲೀಪಿಂಗ್ ಸಿಕ್ನೆಸ್ನ ಕಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬೇರ್ ಆಸ್ ಮಾಸ್ಕಿಟೋ ವಿ ಆಲ್ ನೋ ಇಟ್ ಮೇನ್ಲಿ ಕಾಸಸ್ ದಿ ಎಲಿಫೆಂಟೈಸಿಸ್ ಆ್ಯಂಡ್ ಒನ್ ಮೋರ್ ಇಸ್ ದಿ ಮಲೇರಿಯಾ. ಓಕೆ, ಇವೆರಡು ಡಿಸೀಸ್ನ ಮೇನ್ಲಿ ವೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರೋದು ನಮಗೆ ಮಾಸ್ಕಿಟೋ ಬರುತ್ತೆ. ದ ನೆಕ್ಸ್ಟ್ ಕ್ವಶನ್, ಇಂಟೆಸ್ಟೈನಲ್ ಬ್ಲಾಕೇಜ್, ಇಂಟರ್ನಲ್ ಬ್ಲೀಡಿಂಗ್, ಅನೀಮಿಯಾ ಆ್ಯಂಡ್ ಮಸ್ಕ್ಯುಲರ್ ಪೇನ್ are the symptoms of filariasis, amoebiasis, liver rot, ascariasis. The right answer over here is we all know it is ascariasis. ನೋಡಿ ಸ್ಟೂಡೆಂಟ್ಸ್, ನೀವು ಇಲ್ಲಿ ಪ್ಯಾಥೋಜನ್ನು ಮತ್ತು ಅದಕ್ಕೆ ಇರೋಂಥ ಸಿಮ್ಟಮ್ಸು, ಓಕೆ, ಮತ್ತು ಎಲ್ಲೆಲ್ಲಿ ಏನೇನು ಎಫೆಕ್ಟ್ ತೋರಿಸುತ್ತೆ, ಓಕೆ, ಕಾಸಿಟಿವ್ ಏಜೆಂಟು, ಡಿಸೀಸ್ ಹೆಸರು, ಸಿಮ್ಟಮ್ಸ್ ಏನಿದೆ, ಯಾವ ಪಾರ್ಟ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಭಾಳ ಸಲ ಕೇಳ್ತಾರೆ ಇದನ್ನು. ಓಕೆ, ದಿಸ್ ಪಾರ್ಟ್ ಈಸ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಚಾಪ್ಟರ್. ಸೊ ಆಸ್ಕ್ಯಾರಿಯಾಸಿಸ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯಾವುದು ರೌಂಡ್ ವರ್ಮ್ ಅಂತ ಬರ್ತದೆ, ಮೇನ್ಲಿ ಕಾಸ್ ಮಾಡೋದು. ಆಲ್ಸೋ ಕಾಲ್ಡ್ ಆಸ್ ದಿ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಅಂತ ಬರ್ತದೆ. ರೈಟ್, ಸೊ ದೀಸ್ ಆರ್ ಸಿಮ್ಟಮ್ಸ್ ಆಫ್ ದಿ ಆಸ್ಕ್ಯಾರಿಯಾಸಿಸ್. ದ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಅಬೌಟ್ ದಿ ಫೈಲೇರಿಯಾಸಿಸ್ ಇಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. Okay, it is spread by the houseflies. It results in chronic inflammation of lymphatic vessels. It is caused by the Wuchereria malayi. Genital organs are also affected anta ಕೊಡ್ತಾರೆ. ಓಕೆ, ಸೊ ಫೈಲೇರಿಯಾಸಿಸ್ ಬಗ್ಗೆ ಯಾವುದು ನಿಜ ಅಲ್ಲ ಅಂತ ಕೊಡ್ತಾರೆ. ಇಟ್ ಈಸ್ ಸ್ಪ್ರೆಡ್ ಬೈ ದಿ ಹೌಸ್ ಫ್ಲೈಸ್ ಅಂತ ನಾವು ಕೊಟ್ಟಿದ್ದಾರೆ, ಹೌದಲ್ಲ? ದಿಸ್ ಈಸ್ ನಾಟ್ ಟ್ರೂ. ಇಟ್ ಈಸ್ ಮೇನ್ಲಿ ಸ್ಪ್ರೆಡ್ ಬೈ ದಿ ಮಾಸ್ಕಿಟೋಸ್. ಮಾಸ್ಕಿಟೋಯಿಂದ ಹರಡೋ ಅಂಥ ಒಂದು ರೋಗ ಇದು. ಓಕೆ, ಸೊ ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಎ ಈಸ್ ಅವರ್ ರೈಟ್ ಆನ್ಸರ್ ಓವರ್ ಹಿಯರ್. ಓಕೆ, ಸೊ ಕ್ರಾನಿಕ್ ಇನ್ಫ್ಲಮೇಷನ್ ಆಫ್ ಲಿಂಫ್ಯಾಟಿಕ್ ವೆಸಲ್ಸ್ ಅಂತಂದರೆ ಏನಾಗುತ್ತೆ? ಕ್ರಾನಿಕ್ ಇನ್ಫ್ಲಮೇಷನ್ ಅಂತಂದರೆ, ಇನ್ಫ್ಲಮೇಷನ್ ಅಂದರೆ ಉರಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಬ್ಲಾಕೇಜ್ ಕ್ರಿಯೇಟ್ ಆಗಿ ಸ್ವೆಲ್ ಆಗಿಬಿಡುತ್ತೆ, ಸ್ವೆಲ್ಲಿಂಗ್ ಆಫ್ ಲಿಂಫ್ಯಾಟಿಕ್ ವೆಸಲ್ಸ್. ಹಾಗಾಗಿ ಆನೆಕಾಲ್ ರೋಗ ಅಂತ ಕರಿತೀವಿ. ಓಕೆ, ಆ್ಯಂಡ್ ಇಟ್ ಈಸ್ ಮೇನ್ಲಿ ಕಾಸ್ಡ್ ಬೈ Wuchereria bancrofti ಆ್ಯಂಡ್ malayi, ಎರಡು ಬರ್ತದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. Okay, and genital organs also sometimes are affected and grossly deformed ಅಂತ ಹೇಳಿದ್ದೀವಿ. It is also what? Deformed. ಸೊ ಹಾಗಾಗಿ
B, C, D are right statements, but the false statement over here is A. It is not caused by housefly but caused by the mosquito. So right answer is A over here. The disease that spreads through towels, clothes, and even through combs is elephantiasis, amoebiasis, malaria, and typhoid. Yeah. So it is. I think I have missed out the option. The answer is ringworm disease. Okay. So ಇದು ಯಾವುದು ಬರೋದಿಲ್ಲ. So the answer is ringworm. Okay, so we all know what is the causative agent for ringworm. Okay, it is trichophyton and epidermophyton ಅಂತ ಎರಡು ಬರ್ತದೆ ನಮಗೆ. Okay, that is the main cause for ringworm. And ಏನಿರ್ತದಪ್ಪ ನಮಗೆ ಸಿಂಪ್ಟಮ್ಸ್ ಇನ್ ದ ಕೇಸ್ ಆಫ್ ರಿಂಗ್ವರ್ಮು, ಇಚಿ ಆ್ಯಂಡ್ ಸ್ಕೇಲಿ ಲೈಸನ್ಸ್ ಉಂಟಾಗುತ್ತೆ. ಲೀಸನ್ಸ್ ಅಂದರೆ ಗಾಯಗಳು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಚಿ ಅಂತಂದ್ರೆ ಏನು, ಮೇನ್ಲಿ ತುರಿಕೆ, ನಾವು ಅದಕ್ಕೆ ಎಲ್ಲ ಇಚ್ಚಿ ಅಂತ ಕರಿತೀವಿ. ನಾಟ್ ಓನ್ಲಿ ದೇರ್ ಈಸ್ ಇಚ್ಚಿ ಆ್ಯಂಡ್ ಲೈಸನ್ಸ್, ಬಟ್ ಜನರಲಿ ಹ್ಯೂಮಿಡ್ ಕಂಡೀಷನ್ಸ್. ಓಕೆ, ತೇವಾಂಶ ಹೆಚ್ಚಿಗೆ ಇತ್ತಂತಂದರೆ ಆ ಥರ ಕಂಡೀಷನ್ಸ್ನಲ್ಲಿ ಏನಾಗುತ್ತೆ ನಮಗೆ, ದೀಸ್ ಫಂಗಸ್, ಇದು ಎಪಿಡರ್ಮೋಫೈಟಾನು ಮತ್ತು ಆಮೇಲೆ ಟ್ರೈಕೋಫೈಟಾನು, ದೇ ಆರ್ ಆ್ಯಕ್ಚುಲಿ ಫಂಗಸ್. ಓಕೆ, ಇದರಿಂದ ಕೂಡ ಅದು ಚಲೋ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಭಾಳ ಹೈಜಿನಿಕ್ ಇರಬೇಕು ಈ ರೋಗದ ವಿಷಯದಲ್ಲಿ ಒಂದು ಸ್ವಲ್ಪ. ಓಕೆ, ಸೊ ಟಾವೆಲ್ಸ್ ಆಗಿರ್ಬೋದು, ಕ್ಲೋತ್ ಆಗಿರ್ಬೋದು, ಹಣಿಗೆ ಆಗಿರ್ಬೋದು, ಅಲ್ಲಿಂದ ಏನಾಗುತ್ತೆ ನಮಗೆ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ದಿಸ್ ಈಸ್ ಮೇನ್ಲಿ ಅಬೌಟ್ ದಿ ವಾಟ್ ವಿ ಕ್ಯಾನ್ ಸೇ ರಿಂಗ್ವರ್ಮ್. ದ ನೆಕ್ಸ್ಟ್ ಒನ್, which of the following which of the following measure can be used as a control for mosquitoes? Okay, avoiding water stagnation, doors provided with meshes, introduction of fishes like gambusia, all of the above. The answer is what? All of the above. ಓಕೆ, ಸೊ ಈಗ ನೀವು ಸಿಂಪ್ಟಮ್ಸ್ನ ನಾವು ಹೇಗೆ ಅಂದರೆ ಡಿಸೀಸ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇನ್ ದ ಕೇಸ್ ಆಫ್ ಏರ್ಬೋರ್ನ್ ಡಿಸೀಸಸ್ ವಿ ಹ್ಯಾವ್ ಟು ಅವಾಯ್ಡ್ ದಿ ಕಾಂಟ್ಯಾಕ್ಟ್ ವಿತ್ ದಿ ಇನ್ಫೆಕ್ಟೆಡ್ ಪರ್ಸನ್. ಓಕೆ, ಆ್ಯಂಡ್ ಇದೇ ಥರ ಮಾಸ್ಕಿಟೋಯಿಂದ ಹರಡುವಂಥ ರೋಗಕ್ಕೆ ನಾವು ಏನು ಮಾಡ್ಬೇಕಂತ ಹೇಳಿದ್ದಾರೆ, ವಾಟರ್ನ ನಿಂದಿರ್ಲಿಕ್ಕೆ ಕೊಡಬಾರ್ದು, ಡೋರ್ಸ್ ಇತ್ತಂದರೆ, ವಿಂಡೋ ಇತ್ತಂದರೆ ನಾವು ಮೆಶ್ಶಿಂದ ಕವರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆ, ಇಂಟ್ರೊಡಕ್ಷನ್ ಆಫ್ ಫಿಶಸ್ ಲೈಕ್ ಗ್ಯಾಂಬೂಸಿಯಾ. ಓಕೆ, ಎಲ್ಲಿ ನೀರು ನಿಂತಿರುತ್ತೋ ಅಲ್ಲಿ ಈ ಮಾಸ್ಕಿಟೋ ಫಿಶ್ ಅಂತ ಕರಿತಾರೆ, ಯಾಕಂದರೆ ಅದು ತತ್ತಿ ತಿನ್ನುತ್ತೆ, ಎಗ್, ಅದ್ರದ್ದು ಮಾಸ್ಕಿಟೋದು ಎಗ್ಸ್ ತಿನ್ನುತ್ತೆ ಅದು. ಹಾಗಾಗಿ ಗ್ಯಾಂಬೂಸಿಯಾಗೆ ನಾವು ಮಾಸ್ಕಿಟೋ ಫಿಶ್ ಅಂತ ಕೂಡ ಕರಿತೀವಿ. ಸೊ ಕೊಟ್ಟಿರೋಂಥ ಮೇಲು 3 ಕಾರಣಗಳನ್ನು ನಾವೆಲ್ಲ ಏನಂತ ಯೂಸ್ ಮಾಡ್ಬೋದು, ವಿ ಕ್ಯಾನ್ ಯೂಸ್ ಇಟ್ ಆಸ್ ಅ ಕಂಟ್ರೋಲ್ ಮೆಜರ್ ಫಾರ್ ದಿ mosquitoes, prevention of mosquitoes. Remember this. The next one, mucus coating the epithelial lining of respiratory, gastrointestinal and skin are cytokine barriers, adaptive immunity, physical barrier and cell mediated immunity ಅಂತ ಕೊಡ್ತಾರೆ. ಓಕೆ, ಸೊ ವಿ ಆರ್ ಮೇನ್ಲಿ ಸ್ಪೀಕಿಂಗ್ ಆಫ್ ಇಮ್ಯೂನ್ ಸಿಸ್ಟಮ್. ನಾವು ಇಮ್ಯೂನ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಮ್ಯೂನ್ ಸಿಸ್ಟಮ್ ಬರುತ್ತೆ. ಇನ್ ದ ಕೇಸ್ ಆಫ್ ಇಮ್ಯೂನ್ ಸಿಸ್ಟಮ್ ವಿ ಆರ್ ಮೇನ್ಲಿ ಸ್ಪೀಕಿಂಗ್ ಆಫ್ ಇನ್ನೇಟ್ ಇಮ್ಯುನಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಇನ್ನೇಟ್ ಇಮ್ಯುನಿಟಿಯಲ್ಲಿ ಏನಾಗ್ತದೆ ನಮಗೆ ಫಿಸಿಕಲ್ ಬ್ಯಾರಿಯರ್ ಬರ್ತದೆ, ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಬರ್ತದೆ, ಸೆಲ್ಯುಲರ್ ಬ್ಯಾರಿಯರ್ ಬರ್ತದೆ ಮತ್ತು ಸೈಟೋಕೈನ್ ಬ್ಯಾರಿಯರ್ ಬರ್ತದೆ ನಮಗೆ. ಹೌದಾ? ಸೊ ದ ಸ್ಕಿನ್ ಆ್ಯಕ್ಚುಲಿ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಬ್ಯಾರಿಯರ್. ಹೌದಾ? ಸೊ ಹಾಗಾಗಿ ಮ್ಯೂಕಸ್ ಕೋಟಿಂಗ್ ಏನಿರ್ತದಲ್ಲ ರೆಸ್ಪಿರೇಟ್ರಿ ರೀಜನ್ನಲ್ಲಿ ಮತ್ತು ಆಮೇಲೆ ಇನ್ನೊಂದು ಯಾವುದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪಾರ್ಟ್ನಲ್ಲಿ ಆ್ಯಂಡ್ ಆಲ್ಸೋ ಸ್ಕಿನ್, ವಿ ಕನ್ಸಿಡರ್ ದಮ್ ಆ್ಯಸ್ ಫಿಸಿಕಲ್ ಬ್ಯಾರಿಯರ್ಸ್. ಸೊ ಸಿ ಈಸ್ ಅವರ್ ರೈಟ್ ಆನ್ಸರ್ ಓವರ್ ಇಯರ್. ಓಕೆ, ಸೊ ಸೈಟೋಕೈನ್ ಬ್ಯಾರಿಯರ್ಸು ಆ್ಯಂಡ್ ಸೆಲ್ ಇಮ್ಯುನಿಟಿ ಇಮ್ಯುನಿಟಿ ಏನಿದೆಲ್ಲ, ದಿಸ್ ಕಮ್ಸ್ ಇನ್ ದಿ ಅಡ್ಯಾಪ್ಟಿವ್ ಇಮ್ಯುನಿಟಿ ಆರ್ ಆಲ್ಸೋ ಕಾಲ್ಡ್ ಎಸ್ ದಿ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಬರ್ತದೆ. ಸೈಟೋಕೈನ್ ಬ್ಯಾರಿಯರ್ಸ್ ಅಂತಂದರೆ ಮೇನ್ಲಿ ನಮಗೆ ಇಂಟರ್ಫೆರಾನ್ಸ್ ಅಂತ ಏನು ಬರ್ತದಲ್ಲ, ದ್ಯಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೈಟೋಕೈನ್ ಬ್ಯಾರಿಯರ್ ವಿಚ್ ಇಸ್ ಅ ಪಾರ್ಟ್ ಆಫ್ ಇನ್ನೇಟ್ ಇಮ್ಯುನಿಟಿ ಓನ್ಲಿ. ನೌ ದಿಸ್ ಈಸ್ ಒನ್ ಕ್ವಶನ್ ಓವರ್ ಹಿಯರ್. ದ ನೆಕ್ಸ್ಟ್ ಈಸ್ the virus infected cells mainly produce cytokines, interferons, interleukins, secretory proteins. The answer is the interferons. Okay, interferons are actually one type of cytokines only, ಬಟ್ ನಾವೇನು ಮಾಡಿದ್ದೀವಿ ಟೆಕ್ಸ್ಟ್ ಬುಕ್ನಾಗ ನೋಡಿದರೆ ದ ಆನ್ಸರ್ ಇಸ್ ಇಂಟರ್ಫೆರಾನ್ಸ್ ಇರ್ತದೆ. ಓಕೆ, ಸೊ ಈ ಇಂಟರ್ಫೆರಾನ್ಸು ವೈರಸ್ ಇನ್ಫೆಕ್ಟ್ ಆಗಿರೋಂಥ ಸೆಲ್ಸ್ ಪ್ರೊಡ್ಯೂಸ್ ಮಾಡೋದ್ರಿಂದ ಇಟ್ ಅಲರ್ಟ್ಸ್ ದಿ ಅದರ್ ಸೆಲ್ಸ್ ಆಲ್ಸೋ. ಬೇರೆ ಸೆಲ್ಸ್ಗೆ ಏನು ಮಾಡುತ್ತೆ, ಅಲರ್ಟ್ ಮಾಡುತ್ತೆ, ಆಯ್ತಪ್ಪ ಈ ಒಂದು ಸೆಲ್ ಯಾವುದೋ ಏನಾಗಿದೆ ವೈರಸ್ಸಿಂದ ಇನ್ಫೆಕ್ಟ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ ಉಳುಕಿ ಎಲ್ಲ ಸೆಲ್ಸಿಗೂ. ದ ಟೈಪ್ ಆಫ್ ಇಮ್ಯೂನ್
ದ ಟೈಪ್ ಆಫ್ ಇಮ್ಯುನಿಟಿ ದಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ ಅಂತ ಕೊಡ್ತಾರೆ. ಓಕೆ, ಸೊ ಮೆಮೊರಿ ಅಂತಂದರೆ ದ ಎಬಿಲಿಟಿ ಟು ರಿಮೆಂಬರ್. ಓಕೆ, ದ ಎಬಿಲಿಟಿ ಟು ರಿಮೆಂಬರ್ ದಿ ಇನ್ಫೆಕ್ಷನ್ ರೆಕಾರ್ಡ್ ಅಥವಾ ಇನ್ಫೆಕ್ಷನ್ ಮೆಮೊರಿ ಅಂತ ಕರಿತೀವಿ ನಾವು. ನೆನಪಿಟ್ಕೊಳ್ಳೋ ಕೆಪ್ಯಾಸಿಟಿ. ಓಕೆ, ಇನ್ಫೆಕ್ಷನ್ ಯಾವುದಪ್ಪ, ಒಂದು ಸಲ ಇನ್ಫೆಕ್ಷನ್ ಆಗಿರುತ್ತಲ್ಲ ಅದನ್ನು ನೆನಪಿಟ್ಕೊಳ್ಳೋಂಥ ಕೆಪ್ಯಾಸಿಟಿನ ಯಾವ ಟೈಪ್ ಆಫ್ ಇಮ್ಯುನಿಟಿಗೆ ನಾವು ನೋಡ್ತೀವಿ ಅಂತ ಕೇಳ್ತಾರೆ. ಅಡ್ಯಾಪ್ಟಿವ್ ಇಮ್ಯುನಿಟಿ, ಇನ್ನೆಟ್ ಇಮ್ಯುನಿಟಿ, ಕಾಂಪ್ಲಿಮೆಂಟ್ ಸಿಸ್ಟಮ್, ನನ್ ಆಫ್ ದಿ ಅಬೌವ್. ದ ಆನ್ಸರ್ ಇಸ್ ಅಡ್ಯಾಪ್ಟಿವ್ ಇಮ್ಯುನಿಟಿ. ಓಕೆ, ಸೊ ಮೆಮೊರಿ ಈಸ್ ಜನರಲಿ ಆಬ್ಸರ್ವ್ಡ್, ದ ಇಮ್ಯುನಾಲಜಿಕಲ್ ಮೆಮೊರಿ ಈಸ್ ಜನರಲಿ ಆಬ್ಸರ್ವ್ಡ್ ಇನ್ ದ ಕೇಸ್ ಆಫ್ ಅಡ್ಯಾಪ್ಟಿವ್ immunity. A is our right answer over here. The next, the primary response is when the immune system encounters when the immune system encounters is rapid, slow, initially rapid but slows down later, non-responsive. The answer is slow. ಯಾವಾಗ ಫಸ್ಟ್ ಟೈಮ್ ಯಾವುದೋ ಒಂದು ಹೊಸ ಪ್ಯಾಥೋಜನು ನಮ್ಮ ಇಮ್ಯೂನ್ ಸಿಸ್ಟಮ್ ಎನ್ಕೌಂಟರ್ ಮಾಡುತ್ತಲ್ಲ ಆವಾಗ ಹುಟ್ಕೊಳ್ಳೋ ಅಂಥ ರೆಸ್ಪಾನ್ಸಿಗೆ ನಾವೇನಂತ ಕರಿತೀವಿ, ಪ್ರೈಮರಿ ರೆಸ್ಪಾನ್ಸ್ ಅಂತ ಕರಿತೀವಿ. ಆ್ಯಂಡ್ ಜನರಲಿ ಇಟ್ ಟೇಕ್ಸ್ ಟೈಮ್, ಇಟ್ ಈಸ್ ಆಲ್ವೇಸ್ ಸ್ಲೋ. ಓಕೆ, ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ದಿ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. The cells that help the B cells to produce the antibodies are B cells, dendritic cells, macrophages and T cells ಅಂತ ಕೊಟ್ಟಿದ್ದಾರೆ. ಓಕೆ, the right answer over here is the T cells. ಓಕೆ, T cellsನಲ್ಲಿ ನಮ್ಗೆ ಏನಾಗುತ್ತೆ, TC cells ಅಂತ ಬರುತ್ತೆ ಆ್ಯಂಡ್ ಒನ್ ಮೋರ್ ಇಸ್ ದಿ TH cells ಅಂತ ಬರುತ್ತೆ. TH mainly stands for helper cells ಅಂತ ಕರಿತೀವಿ. It is actually the T helper cells that help in maturation of B cells into ಪ್ಲಾಸ್ಮಾ ಸೆಲ್ಸ್. ನೆನಪಿಟ್ಕೊಳ್ಳಿ, ಬಿ ಸೆಲ್ ಏನಾಗುತ್ತೆ ನಮಗೆ ಪ್ಲಾಸ್ಮಾ ಸೆಲ್ ಆಗಿ ಮೆಚ್ಯೂರ್ ಆಗುತ್ತೆ. ಪ್ಲಾಸ್ಮಾ ಸೆಲ್ ಮೆಚ್ಯೂರ್ ಆಗಿದ್ದು ಏನು ಮಾಡುತ್ತೆ ನಮಗೆ, ಮೇನ್ಲಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಸೊ ಹಾಗಾಗಿ ಈ ಬಿ ಸೆಲ್ ಇದ್ದಿದ್ದು ಪ್ಲಾಸ್ಮಾ ಸೆಲ್ಲಾಗಿ ಮೆಚ್ಯೂರ್ ಆಗಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವ ಸೆಲ್ಲು, ಮೇನ್ಲಿ TH ಸೆಲ್ಸು. ಬಟ್ ಜನರಲಿ ನೋಡಿದರೆ T cells ಅಂತ ಹೇಳ್ತೀವಿ. ಸೊ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ T cells. Okay, next question we are having is which of the following about the antibodies is true ಅಂತ ಕೊಟ್ಟಿದ್ದಾರೆ. Okay, they are mainly they are made of the single heavy and single light chain. They are L shaped and the antibodies are part of humoral immunity because they are found in the blood, and one type of antibodies are produced ಅಂತ ಕೊಡ್ತಾರೆ. ಓಕೆ, ಸೊ ಯು ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಓನ್ಲಿ ಸಿಂಗಲ್ ಹೆವಿ ಆ್ಯಂಡ್ ಸಿಂಗಲ್ ಲೈಟ್ ಅಂತಂತಾರೆ. ನೋ, ದೇರ್ ಆರ್ 2 ಹೆವಿ ಆ್ಯಂಡ್ 2 ಲೈಟ್ ಅಂತ ಹೇಳ್ತೀವಿ ನಾವು. ಅಂದರೆ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ 4 ಪಾಲಿಪೆಪ್ಟೈಡ್ ಚೈನ್ಸ್ ಅಂತ ನಾವು ಕರಿತೀವಿ. ಓಕೆ, ಆ್ಯಂಡ್ ದೇ ಆರ್ ನಾಟ್ ಎಲ್ ಶೇಪ್ಡ್, ದೇ ಆರ್ ಆ್ಯಕ್ಚುಲಿ ವೈ ಶೇಪ್ಡ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಆ್ಯಕ್ಚುಲಿ ಪಾರ್ಟ್ ಆಫ್ ದ ಹ್ಯೂಮರಲ್ ಇಮ್ಯುನಿಟಿ ಓನ್ಲಿ. ಎಕ್ಸಾಕ್ಟ್ಲಿ, ಯಾಕೆ ಅಂದರೆ ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಬ್ಲಡ್ ಅಂತ ಕರಿತೀವಿ. ದ್ಯಾಟ್ ಈಸ್ ದಿ ರೈಟ್ ಆನ್ಸರ್ ಓವರ್ ಹಿಯರ್. ಸೊ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಓನ್ಲಿ ಒನ್ ಟೈಪ್ ಆಫ್ ಆ್ಯಂಟಿಬಾಡಿ ಅಂತಾರೆ. ಅಲ್ಲ, ನಮ್ಮ ಬಾಡಿಯಲ್ಲಿ 5 ಡಿಫ್ರೆಂಟ್ ಟೈಪ್ ಆಫ್ ಆ್ಯಂಟಿಬಾಡಿ ಬರುತ್ತೆ. IgG, IgD, IgE, IgA ಆ್ಯಂಡ್ IgM ಅಂತ ಬರ್ತದೆ. 5 ಡಿಫ್ರೆಂಟ್ ಬೇರೆ ಟೈಪ್ ಆಫ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ, ರೈಟ್? ಸೊ ವಿ ಕ್ಯಾನ್ ಸೇ ದ್ಯಾಟ್ ಸಿ ಈಸ್ ದಿ only true statement for this question, hence that is the right answer over here. Now moving on, the cell mediated immunity is involved in graft rejection, production of antibodies, innate immunity, all of the above. The right answer is the graft rejection ಅಂತ ಹೇಳ್ತೀವಿ. graft rejection ಅಂತಂದರೆ ಏನಾಗುತ್ತೆ, ಯಾವಾಗ ಒಬ್ಬ ಮನುಷ್ಯನಿಗೆ ಅವ್ನ ಬಾಡಿ ಆರ್ಗನ್ ಫೇಲ್ಯೂರ್ ಆಗಿರುತ್ತೆ, ನಾವು ಏನು ಮಾಡ್ತೀವಿ ಅವಾಗ, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಬಾಡಿ ಆರ್ಗನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಡೊನೇಷನ್ ಕೊಡಿಸ್ತೀವಿ ನಾವು. ಸೊ ದ ಪರ್ಸನ್ ಹೂ ರಿಸೀವ್ಸ್ ದ ನ್ಯೂ ಆರ್ಗನ್ ಈಸ್ ನಾಟ್ ಹಿಸ್ ಓನ್ ಆರ್ಗನ್. ಅವನ ಸ್ವಂತ ದೇಹದ ಆರ್ಗನ್ ಇರೋದಿಲ್ಲ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗಿ ನಮ್ಮ ದೇಹದ ಅಲ್ಲಪ್ಪ ಇದು ಅಂತ ತಿಳ್ಕೊಂಡು ಅದ್ಮೇಲೆ ಅಟ್ಯಾಕ್ ಮಾಡುತ್ತೆ. ಓಕೆ, ಅಟ್ಯಾಕ್ ಮಾಡಿ ರಿಜೆಕ್ಟ್ ಮಾಡಿಸುತ್ತೆ ಅದನ್ನು. Okay, this process is called as the graft rejection ಅಂತ ಕರಿತೀವಿ. And which immune system is involved ಅಂತ ಅಂದಾಗ it is actually the cell mediated immunity is involved in this. So cell mediated immunity ಅಂತಂದರೆ ಯಾವ ಸೆಲ್ಲು, whether is it T cell or B cell, it's actually the T cells. ಓಕೆ, ನೆನಪಿಟ್ಕೊಳ್ರಿ, ಎಸ್ಪೆಷಲಿ ದಿ TH cells ಬರ್ತದಲ್ಲ, ದ್ಯಾಟ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಗ್ರಾಫ್ಟ್ ರಿಜೆಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ B cell ಏನಿದೆಲ್ಲ ಇಟ್ ಈಸ್ ಅ ಪಾರ್ಟ್ ಆಫ್ ಹ್ಯೂಮರಲ್ mediated immunity. ನೆನಪಿಟ್ಕೊಳ್ಳಿ. ಓಕೆ, ನೌ the type of antibodies that are present in the colostrum. Colostrum is actually the milk that is produced by the mother
ಸೂನ್ ಆಫ್ಟರ್ ದಿ ಪಾರ್ಚುರೇಷನ್. ಓಕೆ, ತಾಯಿ ಪಾರ್ಚುರೇಷನ್ ಆದಮೇಲೆ, ಡೆಲಿವರಿ ಆದಮೇಲೆ ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ ತಾಯಿಯಿಂದ ಎದೆ ಹಾಲು ಬರ್ತದಲ್ಲ, ದ್ಯಾಟ್ ಇನಿಷಿಯಲ್ ಫ್ಯೂ ಡೇಸ್, 2-3 ದಿವಸ ತನಕ ಫಸ್ಟಿಗೆ ತಾಯಿಗೆ ಎದೆ ಹಾಲು ಬರ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಸೊ ಕೊಲೆಸ್ಟ್ರಾಮ್ನಲ್ಲಿ ಯಾವ ಥರದ ಆ್ಯಂಟಿಬಾಡೀಸ್ ಇರುತ್ತೆ ಅಂತ ಹೇಳ್ತಾರೆ ಅವರು. IgG, IgE, IgD, IgA. ದ ಆನ್ಸರ್ ಈಸ್ IgA ಅಂತ ಕರಿತೀವಿ. ಓಕೆ, ಸೊ ನೆನಪಿಟ್ಕೊಳ್ಳಿ, ಪ್ಲಾಸೆಂಟಾ ದಾಟ್ಕೊಂಡು ಬೇಬಿಗೆ ಟ್ರಾನ್ಸ್ಫರ್ ಆಗೋ ಅಂಥ ಆ್ಯಂಟಿಬಾಡೀಸ್ ಇಸ್ ಆಲ್ವೇಸ್ IgG. ಆದರೆ ಎದೆ ಹಾಲಿಂದ ಬರೋದು ಅಂದರೆ ಕೊಲೆಸ್ಟ್ರಾಮಿಂದ ಹೋಗೋ ಆ್ಯಂಟಿಬಾಡಿ ನಾವೇನಂತ ಕರಿತೀವಿ, IgA ಇರುತ್ತೆ. ರೈಟ್? ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ IgA. ದ ನೆಕ್ಸ್ಟ್ ಕ್ವಶನ್. Transferring of the ready-made antibodies is an example for innate immunity, passive immunity, active immunity, acquired immunity. The answer is passive immunity. ಓಕೆ, ಒಬ್ಬ ಮನುಷ್ಯನಿಗೆ ಇಮಿಡಿಯೇಟ್ಲಿ ನಾವು ಆ್ಯಂಟಿಬಾಡೀಸ್ನ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಮಿಂದ ಆ್ಯಂಟಿಬಾಡೀಸ್ ಹೋಗುತ್ತೆ IgG. ದ್ಯಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಇಮ್ಯುನಿಟಿ ಓನ್ಲಿ. ಓಕೆ, ಮನುಷ್ಯನಿಗೆ ಅಕಸ್ಮಾತ್ ಟೆಟನಸ್ ಪ್ರಾಬ್ಲಮ್ ಆಗಿದೆ, ಬ್ಯಾಕ್ಟೀರಿಯಾ ಹೋಗ್ಬಿಟ್ಟಿದೆ ಬಾಡಿಯಲ್ಲಿ, ಅದನ್ನು ನಲ್ಲಿಫೈ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ನಾವೇನು ಮಾಡ್ತೀವಿ, ಆ್ಯಂಟಿಬಾಡೀಸ್ ಹಾಕ್ತೀವಿ, ಅಥವಾ ಸ್ನೇಕ್ ವೆನಮ್ ಅಗೇನ್ಸ್ಟ್ ಒಂದು ಆ್ಯಂಟಿಬಾಡಿ ಹಾಕ್ತೀವಿ. ದಟ್ ಈಸ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಇಮ್ಯುನಿಟಿ, ಆ್ಯಂಡ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಕರಿತೀವಿ. ನಾವು the common feature of the adaptive immunity and vaccination is that both have memory, both involve transfer of antibodies, both involve transfer of lymphocytes, both are not long lasting anta kodtare. Okay, the answer is both have memory. ಓಕೆ, ಸೊ ಬೋತ್ ಹ್ಯಾವ್ ಮೆಮೊರಿ ಅಂತಂದ್ರೇನು, ಮೆಮೊರಿ ಬಿ ಸೆಲ್ಸು ಮತ್ತು ಮೆಮೊರಿ ಟಿ ಸೆಲ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಕಲ್ತಿದ್ದೀವಿ, ಹೌದಾ? ಸೊ ದಿಸ್ ಈಸ್ ಒನ್ ಆಫ್ ದಿ ಕಾಮನ್ ಫೀಚರ್ ಬಿಟ್ವೀನ್ ದಿ acquired immunity and the vaccination. Okay, so they are not long lasting ಅಂತಂತಾರೆ, ಸಾಧ್ಯನೇ ಇಲ್ಲ. they are actually lasting, long lasting ಇರ್ತದೆ ಅದು. ಓಕೆ, ನೆಕ್ಸ್ಟ್ they involve the transfer of antibody ಅಂತಂತಾರೆ. that is not true. that is the part of the passive immunity and they involve in the transfer of lymphocyte. ಇದಂತೂ ಕಾಮನ್ ಫೀಚರ್ ಅಲ್ಲ ಮತ್ತು ನಿಜಾನೂ ಅಲ್ಲ ಅದು. ಓಕೆ, ಸೊ ಹಾಗಾಗಿ the right answer over here is the only A is our right answer. Now moving on, the vaccine that was produced through the recombinant DNA technology is the polio vaccine, malaria vaccine, hepatitis B vaccine, all of the above. The answer is the hepatitis B vaccine. C is our right answer. Okay, it was the first recombinant DNA vaccine ನಮಗೆ ಬಂದಿರೋದು. ಓಕೆ, ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ. ಈಗೆಲ್ಲ ಉಳಿಕಿದ್ದು ಬರ್ತಾ ಇದೆ, ಪೋಲಿಯೋ, ಮಲೇರಿಯಾ ವ್ಯಾಕ್ಸಿನ್ ಇನ್ನೂ ಇಲ್ಲ. ಪೋಲಿಯೋ ಅಗೇನ್ಸ್ಟ್ ಎಲ್ಲನೂ ವ್ಯಾಕ್ಸಿನ್ ಈಗ ನಾವೇನು ಮಾಡ್ತಾಯಿದ್ದೀವಿ, ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಿಂದ ಮಾಡ್ತಾಯಿದ್ದೀವಿ. ಆದರೆ ಫಸ್ಟ್ ವ್ಯಾಕ್ಸಿನ್ ನಮಗೆ ಬಂದಿರೋದು ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಮುಖಾಂತರ. ಅಂದರೆ ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ದ ನೆಕ್ಸ್ಟ್ ಒನ್, ದ ಹೋಸ್ಟ್ ದಟ್ ವಾಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಈಸ್ E. coli, yeast, Salmonella, Typhimurium, Bacteriophagous. The answer is yeast. Okay, so ಇಲ್ಲಿ prokaryote ಯೂಸ್ ಮಾಡಿಲ್ಲ, eukaryote ಯೂಸ್ ಮಾಡಿದ್ದಾರೆ. yeast is actually a fungi. Okay, and it's example for the eukaryote. Okay, ಸೊ ಇದನ್ನು ಈಸ್ಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಫಸ್ಟ್ ಹೆಪಟೈಟಿಸ್ ಬಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ರೈಟ್ ಆನ್ಸರ್ ಈಸ್ ಬಿ ಓವರ್ ಹಿಯರ್. ಬಿ ಈಸ್ ದಿ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್, ವೆನ್ ದಿ ಪರ್ಸನ್ ಈಸ್ ಎಕ್ಸ್ಪೋಸ್ಡ್ ಟು pollen or dust, suddenly he or she starts to sneeze. This is referred as inflammation, apoptosis, energy, and last is allergy. The right answer is allergy. Okay, so allergy ನಾವು ಡೆಫಿನೇಷನ್ ಕಲ್ತಿದ್ದೀವಲ್ವ, ಎಕ್ಸಾಜುರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ಗೆ ನಾವೇನಂತ ಕರಿತೀವಿ, ಅಲರ್ಜಿ ಅಂತ ಕರಿತೀವಿ. ಓಕೆ, ಜನರಲಿ ಯಾವಾಗ ಫ್ಲವರಿಂಗ್ ಸೀಸನ್ ಬರುತ್ತೆ, ಪೋಲನ್ಸ್ ಬಿಡುತ್ತೆ ಹೂಗಳು. ಓಕೆ, ವಿಂಡ್ನಲ್ಲಿ ಸ್ವಲ್ಪ ಮುಂದಲ್ಲಿ ಹೋದರೆ ಸಾಕು, ಕಂಟಿನ್ಯೂಸ್ಲಿ ಏನಾಗುತ್ತೆ, ಸ್ನೀಸಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ, ರೆಡಿಶ್ನೆಸ್ ಆಗುತ್ತೆ, ಟಿಯರಿ ಐಸ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ನಮಗೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ದಿಸ್ ಎಕ್ಸಾಜುರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಇಸ್ ಕಾಲ್ಡ್ ಆಸ್ ದಿ ಅಲರ್ಜಿ ಅಂತ ಕರಿತೀವಿ. ಓಕೆ, ಸೊ ಇನ್ಫ್ಲಮೇಷನ್ ಅಲ್ಲ, ಅದು ಬೇರೆ ಆಗುತ್ತೆ. ನೆಕ್ಸ್ಟ್ ಈಸ್ ಅಪಪ್ಟೋಸಿಸ್ ಅಂತ ಕೊಡ್ತಾರೆ, ದಟ್ ಇಸ್ ಪ್ರೋಗ್ರಾಮ್ಡ್ ಸೆಲ್ ಡೆತ್ತು. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮು. ಎನರ್ಜಿ ಅಂತ ಬರುತ್ತೆ, ಎನರ್ಜಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಇಟ್ಸ್ ಅ ಹೈ ಲೆವೆಲ್ ಇಮ್ಯೂನ್ ಸಿಸ್ಟಮ್ ಕಾನ್ಸೆಪ್ಟ್, ಅವೆಲ್ಲ ಬೇಡ ಇಲ್ಲಿ. ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ ಅಲರ್ಜಿ ಅಂತ ಹೇಳ್ಬೋದು. Okay, the next question we are having is,
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಅಲರ್ಜಿ ಆರ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಅಲರ್ಜಿಗೆ ಸಂಬಂಧಪಟ್ಟಿದ್ದು ಯಾವುದು ಅಲ್ಲ ಅಂತ ಹೇಳ್ತಾರೆ, ಟ್ರೂ ಅಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಅನ್ ಎಕ್ಸಾಜುರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್. It involves the release of substances like the histamines and serotonin. Allergies cannot be studied. Next, antibodies produced are IgE type ಅಂತ ಕೊಡ್ತಾರೆ. ಓಕೆ, ಸೊ ಯಾವುದು ಅಲರ್ಜಿಗೆ ಸಂಬಂಧಪಟ್ಟಿದ್ದು ಸ್ಟೇಟ್ಮೆಂಟು ಕರೆಕ್ಟ್ ಅಲ್ಲ ಅಂತ ಕೊಡ್ತಾರೆ, ಟ್ರೂ ಅಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇಟ್ ಈಸ್ ಅನ್ ಎಕ್ಸಾಜರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್, ಆಗಾಳೆ ನಾವು ಡೆಫಿನೇಷನ್ ಹೇಳಿದ್ವಿ, ಹೌದಾ? ಸೊ ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಇಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. Next, it involves the release of substances like the histamines and the what we can say serotonin ಅಂತ ಹೇಳ್ತೀವಿ. ಓಕೆ, ಹಿಸ್ಟಮೈನ್ಸ್ ಬರೋದಿಲ್ಲ, ಮೇನ್ಲಿ ಆ್ಯಂಟಿಹಿಸ್ಟಮೈನ್ಸ್ ಬರ್ತದೆ ನಮಗೆ. ಯಾ, ಸೊ ವಿ ಆರ್ ಹ್ಯಾವಿಂಗ್ histamines and the serotonins are mainly produced by the mast cells. It is true. ಓಕೆ, ಸೊ ಈ ಟೈಮ್ನಲ್ಲಿ ಏನಾಗುತ್ತೆ, ಹಿಸ್ಟಮೈನ್ಸು ಮತ್ತು ಸೆರೋಟೋನಿನ್ ರಿಲೀಸ್ ಆಗುತ್ತೆ, ನಿಜ ಅಂತ ಹೇಳ್ಬೋದು ನಾವು ಇದನ್ನು. ಇಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. ಅಲರ್ಜೀಸ್ ಕೆನಾಟ್ ಬಿ ಸ್ಟಡಿಡ್ ಅಂತ ಕೊಟ್ಟಿದ್ದಾರೆ. ಇಟ್ ಕ್ಯಾನ್ ಬಿ ಸ್ಟಡೀಡ್. ನಾವೇನು ಮಾಡ್ಬೋದು, ಮನುಷ್ಯನಿಗೆ ಬೇರೆ ಬೇರೆ ಥರದ್ದು ಸಬ್ಸ್ಟೆನ್ಸಸ್ನ ಸ್ಕಿನ್ ಒಳಗಡೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಅಲರ್ಜಿ ಆಗುತ್ತೋ ಇರೋ ಅಂತ ನೋಡ್ಬೋದು, ಸ್ಟಡಿ ಮಾಡ್ಬೋದು ನಾವು. ಓಕೆ, ಸೊ ಹಾಗಾಗಿ ನಾಟ್ ಅ ಟ್ರೂ ಸ್ಟೇಟ್ಮೆಂಟ್ ಅಂದರೆ ಯಾವುದು? ಸಿ ಆಪ್ಷನ್ ಈಸ್ ದಿ ನಾಟ್ ಟ್ರೂ. So that is the right answer over here. But ಮುಂದಿನ ಏನು ಕೊಟ್ಟಿದ್ದಾರೆ, the type of antibody produced here are the IgE. Exactly, IgE type of antibodies are produced and they are mainly involved in allergy reactions. So C is the right answer over here. Now moving on, the following is an example for autoimmunity. Diabetes insipidus, rheumatoid arthritis, gigantism, insomnia. The answer is the what we can say, rheumatoid arthritis is an example for autoimmunity. ನಮ್ಮ ದೇಹದ ಇಮ್ಯೂನ್ ಸೆಲ್ಸು ನಮ್ಮ ಸೆಲ್ಸ್ ಮೇಲೇ, ನಮ್ಮ ಬಾಡಿ ಸೆಲ್ಸ್ ಮೇಲೇ ಅಟ್ಯಾಕ್ ಮಾಡಿ ಕೊಲ್ಲುತ್ತಲ್ಲ, ನಾವು ಅದಕ್ಕೆ ಏನಂತ ಹೇಳ್ತೀವಿ, ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಯಾಕೆ ಹಾಗಾಗುತ್ತೆ ಅಂತಂದರೆ ದ ಬಾಡಿ ಆ್ಯಕ್ಚುಲಿ ಫೇಲ್ಸ್ ಟು ರೆಕಗ್ನೈಸ್ ದಿ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ಸೆಲ್ಫ್ ಅಂದ್ರೇನು, ನಮ್ಮ ದೇಹದ ಸೆಲ್ಸಿಗೆ ನಾವೇನಂತ ಕರಿತೀವಿ, ಸೆಲ್ಫ್ ಅಂತ ಕರಿತೀವಿ. ನಮ್ಮ ದೇಹದ ಇರೋದಿಲ್ವಲ್ಲ ಸೆಲ್ಸು, ನಾವು ಅದಕ್ಕೇನಂತ ಕರಿತೀವಿ, ನಾನ್ ಸೆಲ್ಫ್ ಅಂತ ಕರಿತೀವಿ. ಓಕೆ, ಸೊ ಇದು ಯಾವುದು ನಮ್ಮ ಬಾಡಿದು, ಯಾವುದು ನಮ್ಮ ಬಾಡಿದು ಅಲ್ಲ ಅಂತ ರೆಕಗ್ನಿಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಇಮ್ಯೂನ್ ಸೆಲ್ಸಿಗೆ ಇರುತ್ತೆ. ಓಕೆ, ಸೊ ಅದೇನಾಗುತ್ತೆ, ಅದು ಕ್ರಮೇಣ ಹೋಗಿಬಿಡ್ತದೆ. ಓಕೆ, ದೇರ್ ಮೇ ಬಿ ಸಮ್ ರೀಸನ್ಸ್ ಫಾರ್ ದ್ಯಾಟ್. ಓಕೆ, ಸೊ ದಿಸ್ ವಿಲ್ ಲೀಡ್ ಟು ಅ ಡಿಸಾರ್ಡರ್ ಕಾಲ್ಡ್ ಆಸ್ ದಿ ಆಟೋ ಇಮ್ಯುನಿಟಿ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅದಕ್ಕೆ ಒಂದು ಉದಾಹರಣೆ ಯಾವುದು ನಮಗೆ, ರಿಮಟಾಯ್ಡ್ ಆರ್ಥರೈಟಿಸ್ ಅಂತ ಬರ್ತದೆ. ರೈಟ್, ಸೊ 41ಗೆ ಬಿ ಈಸ್ ದಿ ರೈಟ್ ಆನ್ಸರ್. The next question we are having is, the formation and development of the lymphocytes will occur in liver, spleen, bone marrow and Peyer's patches. Okay, right answer over here is the bone marrow anta karitivi, which is an example for a lymphoid organ anta ಹೇಳ್ತೀವಿ ನಾವು ಇದಕ್ಕೆ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಲಿಂಫಾಯ್ಡ್ ಆರ್ಗನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಏನಾಗುತ್ತೆ, ನಮಗೆ ಎರಡು ಥರದ್ದು ಬರುತ್ತೆ. ಒಂದು ಪ್ರೈಮರಿ ಅಂತ ಹೇಳ್ತೀವಿ, ಓಕೆ, ಇನ್ನೊಂದು ಸೆಕೆಂಡ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಬೋನ್ ಮ್ಯಾರೋ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ಅಲಾಂಗ್ ವಿತ್ ಬೋನ್ ಮ್ಯಾರೋ ಥೈಮಸ್ ಇಸ್ ಆಲ್ಸೋ ಒನ್ ಮೋರ್ ಆರ್ಗನ್. ಸೆಕೆಂಡ್ರಿಯಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಇದು ಸ್ಪ್ಲೀನ್ ಆಗಿರ್ಬೋದು, ಲಿಂಫ್ ನೋಡ್ ಆಗಿರ್ಬೋದು, ಅಥವಾ ಪೇಯರ್ಸ್ ಪ್ಯಾಚಸ್ ಆಗಿರ್ಬೋದು, ಹೌದಾ, ಅಥವಾ ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಆಗಿರ್ಬೋದು. ಓಕೆ, MALT ಅಂತ ಹೇಳ್ತೀವಲ್ಲ ಅದು. ಓಕೆ, ದೇ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ದಿ secondary lymphoid organs. Right, so we can say that C is our right answer over here. The next question, the immune organ that is the site of development of the T cells and reduces in weight as the individual grows old. ಅಂದರೆ T ಸೆಲ್ಲದು ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ, ಎಲ್ಲಿ ಬರ್ತ್ ಆಗುತ್ತೆ ಅಂತ ಹೇಳಿಲ್ಲ. ನೆನಪಿಟ್ಕೊಳ್ಳಿ, T ಸೆಲ್ಲದು ಹುಟ್ಟೋದು ಬೋನ್ ಮ್ಯಾರೋದಲ್ಲೇ ಹುಟ್ಟುತ್ತೆ, ಆದರೆ ಬೆಳವಣಿಗೆ ಆಗಿ ಮುಂದೆ ಮೆಚ್ಯೂರ್ ಆಗೋದಿರ್ತದಲ್ಲ, ದ್ಯಾಟ್ ಆಕರ್ಸ್ ಇನ್ ಅ ಡಿಫ್ರೆಂಟ್ ಪ್ಲೇಸ್. ಅದು ಯಾವುದು ಅಂತ ಕೇಳಿದ್ದಾರೆ. ಓಕೆ, ದ ವಾಟ್ ವಿ ಕ್ಯಾನ್ ಸೇ, ಇಫ್ ಯು ಲುಕ್ ಇನ್ ಟು ದ ಆಪ್ಷನ್ಸ್, ಥೈಮಸ್, ಬೋನ್ ಮ್ಯಾರೋ ಆ್ಯಂಡ್ ಸ್ಪ್ಲೀನ್ ಆ್ಯಂಡ್ ಲಿವರ್ ಅಂತ ಕೊಡ್ತಾರೆ. ನೆನಪಿಟ್ಟುಕೊಳ್ಳಿ, ದ ಆನ್ಸರ್ ಇಸ್ ಥೈಮಸ್. ಓಕೆ, ದ ಡೆವಲಪ್ಮೆಂಟ್ ಆಫ್ ದಿ T cell actually occurs in the thymus only, but birth of the T cell occurs in the bone marrow. Okay, ಸ್ಪ್ಲೀನ್ ಏನಿದೆಯಲ್ಲ, ಸ್ಪ್ಲೀನ್ ಇಸ್ ದಿ ಗ್ರೇವ್ಯಾರ್ಡ್ ಆಫ್ RBC ಅಂತಂತಾರೆ. RBC ಪಾಪ್ಯುಲೇಷನ್ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ಏಜ್ ಆಗಿರುವಂಥ RBCನ ಕೊಲ್ಲುವಂಥ ಪಾರ್ಟ್ ಎಲ್ಲಿರ್ತದೆ, ಅದು ಮೇನ್ಲಿ ಯಾವ ಆರ್ಗನ್ ಮಾಡುತ್ತೆ,
spleen does. But according to the question, we can say that A is the right answer over here. Now, next question we are having 50% of the lymphoid tissue is the spleen, lymph nodes, bone marrow, mucosal associated lymphoid tissue. Yes, as I said, it is the mucosal associated lymphoid tissue ಅಂತಂತೀವಿ. ಬಾಡಿಯಲ್ಲಿ ಆಲ್ಮೋಸ್ಟ್ 50% ಆಫ್ ದ lymphoid tissue ಎದರಿಂದ ಮಾಡಿರ್ತದೆ ನಮ್ಮ ಬಾಡಿನಲ್ಲಿ? ಇಟ್ ಈಸ್ ದಿ ಮಾಲ್ಟ್ ಅಥವಾ MALT, ದಟ್ ಈಸ್ ದಿ mucosal associated lymphoid tissue ಅಂತ ಹೇಳ್ತೀವಿ. ಓಕೆ, ಲಿಂಫ್ ನೋಡ್ ಬೇರೆ ಆಗುತ್ತೆ. ಲಿಂಫ್ ನೋಡ್ ಇಸ್ ಮೇನ್ಲಿ ಇನ್ವಾಲ್ಡ್ ಇನ್ ಟ್ರ್ಯಾಪಿಂಗ್ ಆಫ್ ದಿ ಪ್ಯಾಥೋಜನ್ಸ್ ಆ್ಯಂಡ್ ರಿಸಲ್ಟ್ಸ್ ಇನ್ ದ ಆಕ್ಟಿವೇಷನ್ ಆಫ್ ದಿ ಲಿಂಫೋಸೈಟ್ಸ್. ಓಕೆ, ಯಾ. So this is mainly about this question. The next question. The type of immune cells that are affected by the HIV are macrophages and C cells are also called as the T cytotoxic cells, dendritic cells, B cells anta kottidare. The right answer over here is the macrophages. Macrophages cells na ಏನು ಮಾಡುತ್ತೆ? HIV ಅಟ್ಯಾಕ್ ಮಾಡುತ್ತೆ. ಓಕೆ, ಮ್ಯಾಕ್ರೋಫೆಲ್ ಜೊತೆಗೆ ಇನ್ನೊಂದು ಏನಾಗುತ್ತೆ, TH ಸೆಲ್ಸನ್ನು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಓಕೆ, ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ ದಿ ಮ್ಯಾಕ್ರೋಫೇಜಸ್ ಆ್ಯಂಡ್ TH ಸೆಲ್ಸ್. ಅದು ಆಪ್ಷನಲ್ಲಿ ಕೊಟ್ಟಿಲ್ಲ, ಬಟ್ ಅದು ನೆನಪಿಟ್ಕೊಳ್ಳಿ. ದ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ HIV ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. HIV ಈಸ್ ಅ DNA ವೈರಸ್. HIV ಇಂಟಿಗ್ರೇಟ್ಸ್ ಇಟ್ಸ್ RNA ಟು ದಿ ಹೋಸ್ಟ್ genome. HIV produces DNA from RNA. RNA polymerase copies the RNA to DNA ಇನ್ HIV ಅಂತ ಕೊಟ್ಟಿದ್ದಾರೆ. ಓಕೆ, ಸೊ HIV ಒಂದು ಸ್ಪೆಷಾಲಿಟಿ ಏನಂತಂದರೆ, ಇಟ್ ಈಸ್ ಆ್ಯಕ್ಚುಲಿ ಆ್ಯನ್ RNA ವೈರಸ್. ಓಕೆ, RNA ವೈರಸ್ ಅಂತ ಕರಿತೀವಿ. ಆ್ಯಂಡ್ RNA ಇದ್ದಿದ್ದು ಏನಾಗುತ್ತೆ, ನಮಗೆ DNA ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನಮ್ಗೆ ಏನು ಬೇಕಾಗುತ್ತೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಅನ್ನೋ ಎನ್ಸೈಮ್ ಬೇಕಾಗುತ್ತೆ. ಆ್ಯಂಡ್ DNA ಏನಾಗುತ್ತೆ, ನಮಗೆ ಹೋಸ್ಟ್ ಜೀನೋಮ್ ಜೊತೆ ಏನಾಗುತ್ತೆ, ಇಂಟಿಗ್ರೇಟ್ ಆಗುತ್ತೆ ಅಂತ ಕರಿತೀವಿ. ಇಂಟಿಗ್ರೇಟ್ಸ್ ವಿತ್ ದಿ ಹೋಸ್ಟ್ ಜೀನೋಮ್. ಈ ಹೋಸ್ಟ್ ಜೀನೋಮಿಗೆ ಇಂಟಿಗ್ರೇಟ್ ಆಗಿ ಏನಾಗುತ್ತೆ, ನಮಗೆ ಹೊಸದು ಒಂದು RNA ಪ್ರೊಡ್ಯೂಸ್ ಆಗುತ್ತೆ. ಈ RNA ಇಂದ ಏನಾಗುತ್ತೆ, ವೈರಲ್ ಪಾರ್ಟಿಕಲ್ಸು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಿಸ್ ಇಸ್ ದಿ ಜನರಲ್ ವಾಟ್ ವಿ ಕ್ಯಾನ್ ಸೇ ಲೈಫ್ ಸೈಕಲ್ ಅಂತ ಹೇಳಿದ್ದೀವಿ. ಇದೆಲ್ಲ ಯಾವ ಸೆಲ್ಸ್ನಲ್ಲಿ ಆಗುತ್ತೆ? ಹೋಸ್ಟ್ನಲ್ಲಿ ಮೇನ್ಲಿ ಮ್ಯಾಕ್ರೋಫೇಜಸ್ಸು, TH ಸೆಲ್ಸ್ನಲ್ಲಿ ಆಗುತ್ತೆ. ಹೌದಾ? ಸೊ ಹಾಗಾಗಿ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್, ದ ರೈಟ್ ಆನ್ಸರ್ ಓವರ್ ಹಿಯರ್ ಇಸ್ HIV ಪ್ರೊಡ್ಯೂಸಸ್ DNA ಫ್ರಮ್ ದಿ RNA. ಓಕೆ, ಎನ್ಸೈಮ್ ಯಾವುದು ನಮ್ಗೆ ಇರೋದು? ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ HIV is not a DNA virus, it's actually an RNA virus. HIV integrates its RNA to the host genome. ಅಲ್ಲ, it is actually DNA to the host genome. C is the right answer over here. ಅದು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ನೆಕ್ಸ್ಟ್, the RNA polymerase copies the RNA to DNA in HIV ಅಂತಂತಾರೆ. ಇಟ್ ಈಸ್ ನಾಟ್ RNA polymerase, it is a reverse transcriptase ಅಂತ ನಾವು ಹೇಳಿದ್ದೀವಿ. ಓಕೆ, ಸೊ C is the right answer over here. The next question, AIDS is detected by radiography, ELISA, antiviral drugs and the symptoms ಅಂತ ಕೇಳ್ತಾರೆ. The answer is ELISA. ಓಕೆ, ಸಿಮ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ನಾವು ಸೆನ್ಸಿಟಿವ್ ಟೆಸ್ಟ್ ಯಾವುದು ಯೂಸ್ ಮಾಡ್ಬೋದು? ELISA ಮುಖಾಂತರ ಮಾಡ್ಬೋದು. ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಟೆಸ್ಟ್ ಅಂತ ಹೇಳಿದ್ದೀವಿ. ಓಕೆ, ಎಸ್. ಆ್ಯಂಟಿವೈರಲ್ ಡ್ರಗ್ಸ್ ಮೇನ್ಲಿ ಏನು, ಒಂದು ರೀತಿಯಿಂದ ಅದಕ್ಕೆ ನಾವು ಕ್ಯೂರ್ ಅಂತ ಹೇಳ್ತೀವಿ, ಬಟ್ ಅದು ಪರ್ಮನೆಂಟ್ ಕ್ಯೂರ್ ಅಲ್ಲ. ಓಕೆ, ಸೊ ದ ನೆಕ್ಸ್ಟ್ ಒನ್, the property of the cancer cells lack is abnormal cell division, tumor formation, metastasis, contact inhibition. The answer is the contact inhibition. ಅಂದರೆ ಒಂದು ಸೆಲ್ಲು ಇನ್ನೊಂದು ಸೆಲ್ ಕಾಂಟ್ಯಾಕ್ಟಿಗೆ ಬಂದಾಗ ಅದು ಸೆಲ್ ಡಿವಿಷನ್ನ ನಿಲ್ಲಿಸುತ್ತೆ. ಸೆಲ್ ಡಿವಿಷನ್ ಏನು ಮಾಡುತ್ತೆ? ಅದು ಸ್ಟಾಪ್ ಮಾಡುತ್ತೆ. ಆದರೆ ಕ್ಯಾನ್ಸರ್ ಸೆಲ್ನಲ್ಲಿ ಅದು ಇರೋದೇ ಇಲ್ಲ. ಆಜು ಬಾಜು ಸೆಲ್ಸ್ ಇರ್ಕೊಳ್ಳಿ ಬಿಟ್ಕೊಳ್ಳಿ, ಒಟ್ಟು ಕಂಟಿನ್ಯೂಸ್ಲಿ ಡಿವೈಡ್ ಮಾಡ್ತಾ ಹೋಗ್ತದೆ. ಓಕೆ, ಆ್ಯಂಡ್ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಸೆಲ್ ಡಿವಿಷನ್ ಓನ್ಲಿ. ಓಕೆ, ಸೊ ಹಾಗಾಗಿ ಕ್ಯಾನ್ಸರ್ ಸೆಲ್ಸ್ನಲ್ಲಿ ಯಾವುದಿರೋದಿಲ್ಲ, ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇರೋದಿಲ್ಲ. ನಾರ್ಮಲ್ ಸೆಲ್ಸ್ನಲ್ಲಿ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇರುತ್ತೆ. ಓಕೆ, ರಿಮೆಂಬರ್ ದಿಸ್. ಓಕೆ, ದ ಟೈಪ್ ಆಫ್ ಟ್ಯೂಮರ್ ಸೆಲ್ಸ್ ದಟ್ ಆರ್ ಲೋಕಲೈಸ್ಡ್ and don't spread throughout the body are called as malignant tumors, leukemia, benign tumors, localized tumors. The answer over here is the benign tumors. ಓಕೆ, ಬೆನೈನ್ ಟ್ಯೂಮರ್ಸ್ ಏನಾಗಿರುತ್ತೆ, ಒಂದೇ ಕಡೆ ಇರುತ್ತೆ ದೇಹದಲ್ಲಿ ಮತ್ತು ಬೇರೆ ಕಡೆ ಹಬ್ಬೋದಿಲ್ಲ. ಹಬ್ಬುವಂಥ ಟ್ಯೂಮರ್ಸ್ಗೆ ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಓಕೆ, ಲುಕೇಮಿಯಾ ಈಸ್ ಆ್ಯಕ್ಚುಲಿ ಬ್ಲಡ್ ಕ್ಯಾನ್ಸರು. ಸೊ ಹಾಗಾಗಿ C is our right answer over here. The next question, which of the following are likely
ಟು ಬಿ ದ ಕಾಸ್ ಆಫ್ ಕ್ಯಾನ್ಸರ್ ಅಂತ ಕೊಡ್ತಾರೆ. ಎಕ್ಸ್ಪೋಜರ್ ಟು ದಿ ಹಾರ್ಮ್ಫುಲ್ ರೇಡಿಯೇಷನ್ಸ್, ಎಕ್ಸ್ಪೋಜರ್ ಟು ಕೆಮಿಕಲ್ ಮ್ಯೂಟೇಜನ್ಸ್, ಆನ್ಕೋವೈರಸಸ್, ಆಲ್ ಆಫ್ ದಿ ಅಬೌವ್. ದ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಕೆಮಿಕಲ್ ಮ್ಯೂಟೇಜನ್ಸ್ ಅಥವಾ ಕೆಮಿಕಲ್ ಏಜೆಂಟ್ಸ್ ಏನು ಮಾಡುತ್ತೆ, ಕಾರ್ಸಿನೋಜನ್ಸ್ ಏನು ಮಾಡುತ್ತೆ. ಮ್ಯೂಟೇಜನ್ ಅಂತಂದರೆ ದಟ್ ಕ್ಯಾನ್ ಚೇಂಜ್ ದ DNA, ಈಸ್ ಕಾಲ್ಡ್ ಎಸ್ ಮ್ಯೂಟೋಜನ್ ಅಂತ ಕರಿತೀವಿ. ಕಾರ್ಸಿನೋಜನ್ ಅಂತಂದರೆ ಇಟ್ ಮೇನ್ಲಿ ಕಾಸಸ್ ದಿ ಕ್ಯಾನ್ಸರ್ಗೆ ನಾವೇನಂತ ಕರಿತೀವಿ, ಕಾರ್ಸಿನೋಜನ್ ಅಂತ ಅಂತೀವಿ. ಸೊ ಎಷ್ಟೊಂದು ಮ್ಯೂಟೋಜನ್ನು ಕಾರ್ಸಿನೋಜನಿಕ್ ಇರ್ತವೆ. ಓಕೆ, ಹಾಂ. ಸೊ ಹಾರ್ಮ್ಫುಲ್ ರೇಡಿಯೇಷನ್ ಅಂದರೆ ಯಾವುದು, ಎಕ್ಸ್-ರೇಸು, ಬೀಟಾ ರೇಸು, ಗಾಮಾ ರೇಸು, ಆಲ್ಫಾ ರೇಸು, ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆನ್ಕೋಜೆನಿಕ್ ವೈರಸ್ ಅಂತಂದರೆ ಸಮ್ ವೈರಸಸ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂದರೆ RSV ಅಂತ ಬರುತ್ತೆ. ಓಕೆ, ರೌಸ್ ಸಾರ್ಕೋಮಾ ವೈರಸ್ ಅಂತ ಬರ್ತದೆ. ಮೇನ್ಲಿ ಮಸಲ್ಸ್ನಲ್ಲಿ ಅದೇನು ಮಾಡುತ್ತೆ, ಬರ್ಡ್ಸ್ನಲ್ಲಿ ಬರ್ಡ್ಸ್ನಲ್ಲಿ ಏನು ಮಾಡುತ್ತೆ, ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. RSV ಅಂತ ಕರಿತೀವಿ. ಓಕೆ, ಸ್ಪೆಷಾಲಿಟಿ ಏನಂತಂದರೆ ಈ ಆನ್ಕೋಜೆನಿಕ್ ವೈರಸಸ್ನಲ್ಲಿ ಆನ್ಕೋಜೆನಿಕ್ ಜೀನ್ಸ್ ಇರ್ತವೆ. ಮೇನ್ಲಿ ವೈರಲ್ ಆನ್ಕೋಜೆನಿಕ್ ಜೀನ್ಸ್ ಅಂತ ಕರಿತೀವಿ. ಅಂದರೆ ಅರ್ಥ ಏನದು, ಮೇನ್ಲಿ ಆನ್ಕೋಜೆನಿಕ್ ಅಂತಂದರೆ ಕ್ಯಾನ್ಸರ್ ಕಾಸಿಂಗ್ ಅಂದಂಗೆ ಅರ್ಥ. ಓಕೆ, ಸೊ ಈ ವೈರಲ್ DNA ಒಳಗಡೆ ಕ್ಯಾನ್ಸರ್ ಕಾಸ್ ಮಾಡುವಂಥ ಜೀನ್ಸ್ ಇರ್ತಾವೆ. ಹಾಗಾಗಿ ಏನಾಗುತ್ತೆ, ಕ್ಯಾನ್ಸರ್ ಕಾಸ್ ಆಗುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಓವರ್ ಹಿಯರ್ ಈಸ್ ದಿ ಆಲ್ ಆಫ್ ದಿ ಅಬೌವ್, D, all of the above. The next one, the type of genes that if under certain conditions activated can cause cancer are called as cellular oncogenes, viral genes, next ಇನ್ನೊಂದು ಯಾವುದು, proto-oncogenes, all of the above. The answer is the proto-oncogenes. ಅಂದರೆ they are actually normal genes only, ಆದರೆ ಸ್ವಲ್ಪ ಅದರದ್ದು ರೆಗ್ಯುಲೇಷನ್ನು, ಆ್ಯಕ್ಟಿವೇಶನ್ ಅಕಸ್ಮಾತು ಆಯಿತು ಬಾಡಿ ಒಳಗಡೆ ಅಂತಂದರೆ ಏನಾಗುತ್ತೆ, ಅದು ಇಟ್ ವಿಲ್ ಕಾಸ್ ದಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಇಟ್ ವಿಲ್ ಲೀಡ್ ಟು ಫಾರ್ಮೇಷನ್ ಆಫ್ ಕ್ಯಾನ್ಸರ್. ಸೊ ದ್ಯಾಟ್ ಈಸ್ ಸೊ ಜೀನ್ಸ್ ಆರ್ ಕಾಲ್ಡ್ ಆಸ್ ದಿ ಪ್ರೋಟೋ-ಆನ್ಕೋಜೀನ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಕ್ವಶನ್, ಕಂಪ್ಯೂಟೆಡ್ ಟೊಮೊಗ್ರಫಿ. ಸೊ ರಿಮೆಂಬರ್, ಕಂಪ್ಯೂಟೆಡ್ ಟೊಮೊಗ್ರಫಿ ಆರ್ ಆಲ್ಸೋ ಕಾಲ್ಡ್ ಆಸ್ CT ಸ್ಕ್ಯಾನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ಸ್. ಓಕೆ, ಸೊ ಕ್ಯಾನ್ಸರ್ನ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ, ಒನ್ ಮೆಥಡ್ ಇಸ್ ಕಂಪ್ಯೂಟೆಡ್ ಟೊಮೊಗ್ರಫಿ. ಅದರ್ ಮೆಥಡ್ಸ್ ಯಾವ್ದು ಬರುತ್ತೆ, ನಮಗೆ ಬಯೋಪ್ಸಿ ಬರುತ್ತೆ, ಹೌದಾ. ನೆಕ್ಸ್ಟ್ ನಮ್ಗೆ ಇನ್ನೊಂದು ಏನು ಬರುತ್ತೆ, ವಿ ಆರ್ ಹ್ಯಾವಿಂಗ್ NMR ಬರ್ತದೆ. ಓಕೆ, ಆ್ಯಂಡ್ ಸಮ್ ಅದರ್ ಟೆಕ್ನಿಕ್ಸ್ ಲೈಕ್ PCR ಕೂಡ ಯೂಸ್ ಮಾಡ್ತೀವಿ, ಮಾಲಿಕ್ಯುಲರ್ ಟೆಕ್ನಿಕ್ಸು ಯೂಸ್ ಮಾಡ್ತೀವಿ ಡಿಟೆಕ್ಟ್ ಮಾಡಲಿಕ್ಕೆ. ಓಕೆ, ಸೊ ಹಾಗಾಗಿ ಕಂಪ್ಯೂಟರ್ ಟೊಮೊಗ್ರಫಿನಲ್ಲಿ ಯೂಸಸ್ ಎಕ್ಸ್-ರೇಸ್, ಮ್ಯಾಗ್ನೆಟಿಕ್ ರೇಡಿಯೇಷನ್, ನಾನ್ ಅಯನೈಸಿಂಗ್ ರೇಡಿಯೇಷನ್ಸ್, ಬೀಟಾ ರೇಸ್ ಅಂತ ಕೊಡ್ತಾರೆ. ದ ಆನ್ಸರ್ ಈಸ್ ಎಕ್ಸ್-ರೇಸ್ ಅಂತ ಹೇಳ್ತೀವಿ. ರಿಮೆಂಬರ್, CT ಸ್ಕ್ಯಾನಲ್ಲಿ ಏನಾಗುತ್ತೆ, ನಮಗೆ ಎಕ್ಸ್-ರೇಸ್ ಯೂಸ್ ಆಗುತ್ತೆ. ಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ನಾನ್ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಎಲ್ಲಾಗುತ್ತೆ, NMRದಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, NMRದಲ್ಲಿ ಮೇನ್ಲಿ ಯೂಸ್ ಆಗುತ್ತೆ, ರೈಟ್. ಸೊ ವಿ ಕ್ಯಾನ್ ಈವನ್ ಸೇ ದ್ಯಾಟ್ ಈವನ್ ಆ್ಯಂಟಿಬಾಡೀಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಡಿಟೆಕ್ಷನ್ ಆಫ್ ದಿ cancers. Yeah, exactly. So let us move on to the next question. In immune therapy for cancer, the activation of immune system can be done by interferons, antibodies, alpha interferons, T cell. Okay, the right answer over here is the alpha interferons. They are also called as the immune modulators anta karitivi. They are actually called as what? Immune modulators. ಅಂದರೆ ಇಮ್ಯೂನ್ ಥೆರಪಿ ಅಂತ ಬರ್ತದೆ. ಇಮ್ಯೂನ್ ಥೆರಪಿ ಈಸ್ ಒನ್ ಟೈಪ್ ಆಫ್ ವಾಟ್ ವಿ ಕ್ಯಾನ್ ಸೇ ಯೂಸಿಂಗ್ ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ಟು ಕ್ಯೂರ್ ಅಗೇನ್ಸ್ಟ್ ದಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಜನರಲಿ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಹೆಂಗಿದೆ ಕ್ಯಾನ್ಸರ್ಗೆ, ನಮಗೆ ರೇಡಿಯೋಥೆರಪಿ ಬರ್ತದೆ. ಓಕೆ, ಅಥವಾ ನಮಗೆ ಸರ್ಜಿಕಲ್ ಮೆಥಡ್ ಬರ್ತದೆ, ಟ್ಯೂಮರ್ನ ಸರ್ಜಿಕಲಿ ತೆಗಿತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಕೀಮೋಥೆರಪಿ ಕೊಡ್ತಾರೆ, ಡ್ರಗ್ಸ್ ಕೊಡ್ತಾರೆ. ಓಕೆ, ಇಷ್ಟಲ್ಲದೆ ನಮಗೆ ಇಮ್ಯೂನ್ ಸಿಸ್ಟಮ್ನು ಕೂಡ ನಾವು ಏನು ಮಾಡ್ಬೋದು, ನಾವು ಅದನ್ನು ವಿ ಕ್ಯಾನ್ ಯೂಸ್ ಇಟ್ ಫಾರ್ ಟ್ರೀಟಿಂಗ್ ದಿ ಕ್ಯಾನ್ಸರ್, right? So this is about mainly this question. Which of the following statement about the opioids is true anta kodtare? Okay, so we are now coming into drug and alcohol abuse. Okay, so opioid receptors are present in the central nervous system and gastrointestinal tract. Cannabinoids are example for the opioid. Latex of poppy plant gives the cocaine. Heroin is used to activate the nervous system ಅಂತ ಕೊಡ್ತಾರೆ. ಸೊ ಹೆರೋಯಿನ್ activates the nervous system ಅಂತ ಹೇಳ್ತಾರೆ. Heroin does not activate the nervous system, it slows down the nervous system. So ಹಾಗಾಗಿ we can say that D is not a true.
though it is actually a drug that is working as a opioid. Latex of poppy plant gives cocaine alla, it actually gives us the morphine. Okay. Next one ಏನು ಬರ್ತದೆ, cannabinoids are example for opioid ಅಂತ ಕೊಡ್ತಾರೆ. No, morphine is an example for opioid. Okay, ನಾವು ಸ್ಮ್ಯಾಕ್ ಅಂತ ಹೇಳ್ತೀವಲ್ಲ. Okay, so next, opioid receptors are present in the central nervous system and the gastrointestinal tract ಅಂತ ಕೊಟ್ಟಿದ್ದಾರೆ. True. ಸೊ ಹಾಗಾಗಿ ಎ ಸ್ಟೇಟ್ಮೆಂಟ್ ಇಸ್ ಟ್ರೂ. ಓಕೆ, ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್ನಲ್ಲಿ ಡ್ರಗ್ಸ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಇಂಪಾರ್ಟೆಂಟ್ ಫೀಚರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ದ ನೆಕ್ಸ್ಟ್ ಒನ್, ದ ಡ್ರಗ್ ದ್ಯಾಟ್ ಇಂಟರ್ಫಿಯರ್ಸ್ ವಿತ್ ದಿ ಟ್ರಾನ್ಸ್ಪೋರ್ಟ್ ಆಫ್ dopamine is cannabinoids, cocaine, heroin, morphine. The answer is cocaine, as you all know. Okay, so cocaine is mainly obtained from a plant called as Erythroxylum coca. Okay, remember that. Now next, barbiturates and amphetamines and benzodiazepines are used to treat pain, addiction, hallucinations, insomnia. They are actually used to treat insomnia and ಡಿಪ್ರೆಷನ್ ಮತ್ತು ಇನ್ನೊಂದು ಯಾವುದು ಇನ್ಸೋಮ್ನಿಯಾಗೆ ನಾವು ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಹೌದಾ? ಸೊ ದೀಸ್ ಆರ್ ಫ್ಯೂ ಕ್ವಶನ್ಸ್ ವಾಟ್ ಐ ಫೆಲ್ಟ್ ಆರ್ ಟು ಬಿ ಟ್ರೂ. ಮ್ಯಾಕ್ಸಿಮಮ್ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡಬೇಕಂತ ಅನಿಸಿದೆ, ಹಾಗಾಗಿ ಇಷ್ಟೇ ಕ್ವಶನ್ಸ್ ನಾನು ತೊಗೊಂಡಿದ್ದೀನಿ. ನೀವೇನು ಮಾಡ್ಬೋದು, ಎಕ್ಸ್ಟ್ರಾ ಕ್ವಶನ್ಸ್ನ ನೀವು ಡಿಸ್ಕಸ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಪೊಟೆನ್ಷಿಯಲ್ ಪಾರ್ಟ್ ಬರುತ್ತೆ ನಿಮ್ಮ ಚಾಪ್ಟರ್ನಲ್ಲಿ, ದ್ಯಾಟ್ ಇಸ್ ಆಲ್ಕೋಹಾಲ್ ಅಬ್ಯೂಸ್ನಲ್ಲಿ ಬರ್ತದೆ ನಿಮಗೆ. ಸೊ ಆ ಪಾರ್ಟ್ ಭಾಳ ನಿಮಗೆ ಜನರಲ್ ಇದೆ, ನಾನು ಭಾಳ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ಅನಾಬೊಲೈಕ್ ಸ್ಟೆರಾಯ್ಡ್ಸ್ ಅಂತ ಬರ್ತದೆ. ಓಕೆ, ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್ ಅನಾಬೊಲೈಕ್ ಸ್ಟೆರಾಯ್ಡ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಡೈರೆಟಿಕ್ಸ್ ಆ್ಯಂಡ್ ಸರ್ಟನ್ ಹಾರ್ಮೋನ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್? ಎಸ್. ಸೊ ನೀವೇನು ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿಂದ ನೀವು ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಫೀಮೇಲ್ಸ್ನಲ್ಲಿ ಏನಾಗುತ್ತೆ, ಮೆಸ್ಕ್ಯುಲನೈಸೇಷನ್ ಇಂಡ್ಯೂಸ್ ಆಗುತ್ತೆ, ಅಗ್ರೆಸಿವ್ನೆಸ್ ಬರುತ್ತೆ, ಮೂಡ್ ಸ್ವಿಂಗ್ಸ್ ಬರುತ್ತೆ, ಡಿಪ್ರೆಷನ್ ಆಗ್ಬೋದು. ಓಕೆ, ಅಬ್ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ಸ್ ಬರ್ಬೋದು, ಎಕ್ಸೆಸಿವ್ ಹೇರ್ ಗ್ರೋತ್ ಆನ್ ದಿ ಬಾಡಿ, ಎನ್ಲಾರ್ಜ್ಮೆಂಟ್ ಆಫ್ ಕ್ಲಿಟೋರಿಸ್ ಆಗ್ಬೋದು. ಓಕೆ, ಡೀಪ್ನಿಂಗ್ ಆಫ್ ವಾಯ್ಸು. ಮೇಲ್ಸ್ನಲ್ಲಿ ಏನಾಗುತ್ತೆ, ಆ್ಯಕ್ನೆ ಬರ್ತದೆ. ನೆಕ್ಸ್ಟು ಇನ್ಕ್ರೀಸ್ಡ್ ಅಗ್ರೆಸಿವ್ನೆಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಬರುತ್ತೆ, ಡಿಪ್ರೆಷನ್ ಆಗ್ಬೋದು, ರಿಡಕ್ಷನ್ ಇನ್ ದ ಸೈಜ್ ಆಫ್ ಟೆಸ್ಟಿಕಲ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ, ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ, ಲೀವರ್ಗೆ ಡಿಸ್ಫಂಕ್ಷನ್ ಆಗುತ್ತೆ, ಬ್ರೆಸ್ಟ್ ಟೈಪ್ ಲೈಕ್ ಫಾರ್ಮೇಷನ್ ಆಗ್ಬೋದು. ಓಕೆ, ಗೈನಕೋಮ್ಯಾಸ್ಟಿಕೆ ಅಂತ ಹೇಳ್ತೀವಿ, ಪ್ರೀಮ್ಯಾಚೂರ್ ಬಾಲ್ನೆಸ್ ಆಗ್ಬೋದು. ಓಕೆ, ಎನ್ಲಾರ್ಜ್ಮೆಂಟ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗ್ಬೋದು, ರೈಟ್? ಅದೇ ನಮಗೆ ಅಡೋಲೆಸೆಂಟ್ ಅಂದ್ರೇನು, ಕಿಶೋರಿ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಮೇಲ್ಸ್ ಅಥವಾ ಫೀಮೇಲ್ಸ್ನಲ್ಲಿ ಏನಾಗುತ್ತೆ, ಸೀವಿಯರ್ ಬಾಡಿ ಫೇಶಿಯಲ್ ಹೇರ್ ಆಗ್ತದೆ, ಬಾಡಿ ಆ್ಯಕ್ನೆ ಫಾರ್ಮೇಷನ್ ಆಗುತ್ತೆ, ಪ್ರೀಮೇಚೂರ್ ಕ್ಲೋಜರ್ ಆಫ್ ಗ್ರೋತ್ ಸೆಂಟರ್ಸ್ ಆಫ್ ದಿ ಲಾಂಗ್ ಬೋನ್ಸ್ ಮೇ ರಿಸಲ್ಟ್ ಇನ್ ಸ್ಟಂಟೆಡ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಕ್ವಶನ್ಸ್ ನಾನೇನು ಹಾಕಲಿಲ್ಲ ಇದ್ರ ಮೇಲೆ, ಬಟ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಸ್ವಲ್ಪ ಇಂಪಾರ್ಟೆಂಟ್ ಪಾರ್ಟ್ ಇದು. ಓಕೆ, ಸೊ ಉಳಿಕಿದೆಲ್ಲ ಏನಿದೆ, ನಮಗೆ ಕೌನ್ಸಿಲಿಂಗ್ ಎಲ್ಲ ಕೊಟ್ಟಿದ್ದಾರೆ, ಜನರಲ್ ಪಾರ್ಟ್ ಇದೆ, ನೀವು ಜಸ್ಟ್ ನೋಡ್ಕೊಳ್ಳಿ. ಅದ್ರ ಮೇಲೆ ಕೂಡ ಕೇಳ್ತಾರೆ ಕ್ವಶನು, ಕೇಳಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ಐ ಫೆಲ್ಟ್ ಟು ಬಿ ಮೋರ್ ಅಡ್ರೆಸ್ಡ್, ರೈಟ್? ಸೊ ನಾ ಹೇಳಿದ್ನಲ್ಲ, ಇದು ದಿಸ್ ಅ ಬಿಗ್ ಚಾಪ್ಟರ್, ವಿ ಕಾಂಟ್ ಕವರ್ ಎವ್ರಿಥಿಂಗ್ ಇನ್ ಡೀಟೇಲ್. ಸೊ ಹಾಗಾಗಿ ಮೇಜರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನನ್ನ ಪ್ರಕಾರ ಏನು ಇಂಪಾರ್ಟೆಂಟ್ ಅನಿಸಿದೆ ಅದನ್ನು ಹಾಕಿದ್ದೀನಿ. ನೀವೇನು ಮಾಡಬೇಕು, ಟ್ರೈ ಟು ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್. ದ್ಯಾಟ್ಸ್ ದ ಬೆಸ್ಟ್ ವೇ. ಓಕೆ, ಸೊ ವಿ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ ವಿತ್ ಅನದರ್ ಚಾಪ್ಟರ್, ರೈಟ್? ಥ್ಯಾಂಕ್ ಯು.